ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಾನು ಅನುಪಮಾ. ಎಂದಿನಂತೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವ ಸಾಂಸ್ಕೃತಿಕ ಸಂಘಟಕರಾದ ಶ್ರೀ ಈಶ್ವರ್ ಮಮದಾಪುರ್ ಅವರು. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ನಮಸ್ತೆ ಮೇಡಮ್. ನಮಸ್ತೆ ಸರ್. ಸ್ವಚ್ಛ ಮನಸ್ಸಿನ ಬಾಲ್ಯದ ಮಧುರ ಮನಸ್ಸುಗಳಲ್ಲಿ ಭೇದವಿರದು, ಜಾತಿ ಧರ್ಮ ಭೇದವನರಿಯದ ಚಿಣ್ಣರ ಗೂಡಿನಲ್ಲಿ ಕಲ್ಮಶವಿರದು. ಇದು ಬಾಲ್ಯದ ಬಗ್ಗೆ ತಾವು ಬರೆದ ಒಂದು ದ್ವಿಪದಿ. ಸರ್, ಈಗ ಹೇಳಿ ತಮ್ಮ ಒಂದು ಸ್ವಚ್ಛಂದದ ಬಾಲ್ಯದ ಬಗ್ಗೆ. ಅದು ಇತ್ತೀಚೆಗೆ ನಾನು ದ್ವಿಪದಿಗಳನ್ನು ಬರಿತಾ ಇದ್ದೀನಿ. ಸೊ ಈಶ್ವರನ ದ್ವಿಪದಿಗಳು ಅಂತ ಅದರದ ಇದರೊಳಗೆ ಬರಿತಾ ಇದ್ದೇನೆ. ಒಂದು ಬುಕ್ಕು ಬರ್ತದ್ದು ಇತ್ತೀಚೆಗೆ. ಇರಲಿ, ಬಾಲ್ಯ ಅನ್ನೋದೇ ಬಹಳ ದೊಡ್ಡದಾಗಿರ್ತಕ್ಕಂಥ ಮಧುರವಾಗಿರತಕ್ಕಂಥದ್ದು ಬಾಲ್ಯ. ನಮಗೆಲ್ಲ ಗೊತ್ತಿದೆ, ಬಾಲ್ಯ ತಂದಾಗ ಭಾಳ ಪ್ರೀತಿಯಿಂದ ಸ್ವಚ್ಛ ಮನಸ್ಸಿಂದ ಆಟ ಆಡ್ತೀವಿ. ಅಲ್ಲಿ ಯಾವುದೇ ರೀತಿ ಭೇದ ಇರೋದಿಲ್ಲ. ಅಲ್ಲಿ ಶ್ರೀಮಂತರು ಬಂದಿರ್ತಾರೆ, ಬಡವರು ಬಂದಿರ್ತಾರೆ, ಜಾತಿ ಭೇದ ಇರುವುದಿಲ್ಲ. ಅದು ಪವಿತ್ರವಾಗಿರ್ತಕ್ಕಂಥದ್ದು. ಇಷ್ಟೇ ಅಂತಂದರೆ ಬಂಗಾರದ ಮನಸ್ಸದು ಬಾಲ್ಯ ಅಂತಂದರೆ. ಅದಕ್ಕೆ ತುಕ್ಕು ಹಿಡಿದಿರೋದಿಲ್ಲ. ನಾವು ಯಾವ ರೀತಿಯಾಗಿ ನಾವು ದೊಡ್ಡವರಾಗ್ತಾ ಹೋಗ್ತೀವಿ, ಆ ಮತಿಗೆ ಇವೆಲ್ಲ ಸೋಂಕುಗಳು ಬರ್ತಾ ಹೋಗ್ತವೆ. ಆ ಸೋಂಕುಗಳು ಬಂದ ಹಾಗೆ ನಾವು ಬಾಲ್ಯವನ್ನು ಏನು ಮಾಡ್ತೀವಿ, ಇದನ್ನು ಮರಿತೀವಿ ಅಂತಕ್ಕಂಥ. ಬಾಲ್ಯವನ್ನು ಮರಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಸೋಂಕು ತಗಲುತ್ತದೆ. ಹೀಗಾಗಿ ಭೇದ ಭಾವ ಬಂದೇ ಬರ್ತದೆ. ಆ ದೃಷ್ಟಿಯಿಂದ ಬಾಲ್ಯ ಮಧುರವಾಗಿರತಕ್ಕಂಥದ್ದು. ಅದು ನಾವು ಮರಿಬಾರ್ದು. ಆ ಬಾಲ್ಯದ ಗುಣಗಳನ್ನು ನಾವು ದೊಡ್ಡವರಾದರೂ ಸಹಿತ ಅದನ್ನು ಹಿಡ್ಕೊಂಡು ಹೋಗ್ಬಿಟ್ರೆ ಈ ಜಾತಿ ವೈಷಮ್ಯ ಅಂತರ ಭೇದ ಇರೋದಿಲ್ಲ ಅಂತ ನನ್ನದೊಂದು ಭಾವನೆ. ಬಾಲ್ಯದ ಮಧುರ ನೆನಪುಗಳನ್ನು ಮರಿಬಾರ್ದು ಅಂತ. ಈಗ ತಮ್ಮ ಬಾಲ್ಯವನ್ನ ನಮ್ಮೊಂದಿಗೆ ಮೆಲುಕು ಹಾಕೋದಾದ? ನಮ್ಮ ಬಾಲ್ಯ ಅಂತಂದಾಗ ಅವಾಗೆಲ್ಲ ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದವರು ನಾವೆಲ್ಲ. ಈಗಿನ ಹಾಗೆ ಕಂಪಲ್ಸರಿ ಹೋಮ್ವರ್ಕ್ ಬರಲೇಬೇಕು ಅನ್ನತಕ್ಕಂಥದ್ದಿಲ್ಲ. ಹಾಗೇನೆ ಇಷ್ಟು ಗಂಟೆವರೆಗೆ ನಮ್ಮನ್ನು ಯಾರು ಏನು ಅಭ್ಯಾಸ ಮಾಡಿ ಹೋಗ್ಬೇಕು ಅನ್ನತಕ್ಕಂಥ ಶಿಕ್ಷಣವಾಗಿದ್ದಿರಲಿಲ್ಲ. ಶಾಲೆ ಇದ್ದಾಗ ಚೆನ್ನಾಗಿ ಪಾಠ ಕೇಳ್ತಾ ಇದ್ವಿ, ಶಾಲೆ ಬಿಟ್ಟರೆ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದೀವಿ ಅನ್ನತಕ್ಕಂಥದ್ದು. ಬಾಲ್ಯದಲ್ಲಿ ನಾವು ಅತ್ಯಂತ ಖುಷಿಯನ್ನು ಬಾಲ್ಯವನ್ನು ಕಳೆದಿದ್ದೀವಿ. ಸೂಟಿಲಿ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಗಿಡಗಳನ್ನು ಮರಗಳನ್ನು ನೋಡ್ತಾ ಇದ್ದೀವಿ, ಹಣ್ಣುಗಳನ್ನು ತಿಂತಾ ಇದ್ದೀವಿ, ಗಿಡದ ಹಣ್ಣುಗಳನ್ನು ತಿಂತಾ ಇದ್ವಿ. ಬಾಲ್ಯದಲ್ಲಿ ಬಾವಿಯಲ್ಲಿ ಈಸಾಡ್ತಾ ಇದ್ದೀವಿ. ಅಜ್ಜ ಅಜ್ಜಿ ಭಾಳ ಪ್ರೀತಿಯಿಂದ ನಮ್ಮ ನೋಡ್ಕೊಳ್ತಾ ಇದ್ರು ಸೂಟಿಯಲ್ಲಿ. ಅದೊಂದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಒಂದು ಕ್ಷಣಗಳು. ಆದರೆ ಇವತ್ತಿನ ದಿನಗಳಲ್ಲಿ ಭಾಳ ಬೇಜಾರಾಗ್ತದೆ. ಇವತ್ತಿನ ಮಕ್ಕಳಿಗೆ ಆ ಸ್ವಚ್ಛಂದವಾಗಿರತಕ್ಕಂಥ ಬಾಲ್ಯ ಸಿಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ಕೊರಗು ಇದ್ದೇ ಇದೆ. ಜೊತೆಗೆ ನನ್ನ ಹೈಸ್ಕೂಲದಲ್ಲಿ ನಾನು ಬಂದಾಗ ಅಲ್ಲಿ ಅನೇಕ ಶಿಕ್ಷಕರು ಒಂದು ಒಳ್ಳೆಯ ಮೌಲ್ಯಗಳನ್ನು ನಮಗೆ ತುಂಬ್ತಾ ಇದ್ದರು ಬಾಲ್ಯದಲ್ಲಿ. ಜೊತೆಗೆ ಬಾಳೇಶ್ ಲಕ್ಷಟ್ಟಿ ಅನ್ನತಕ್ಕಂಥವರಾಗಲಿ, ಡಾಕ್ಟರ್ ನಿಂಗಣ್ಣ ಸನ್ನಕ್ಕೆ ಅನ್ನತಕ್ಕಂಥ ಗುರುಗಳನ್ನು ನಾವು ಅತ್ಯಂತ ಬಾಲ್ಯದಲ್ಲಿ ಸಮೀಪದಿಂದ ಕಂಡೆ. ಬಹುಶಃ ಎಲ್ಲೋ ಒಂದು ಕಡೆಗೆ ನನಗೆ ಸಾಹಿತ್ಯದ ಬಗ್ಗೆ ಒಂದು ಒಲವು ರುಚಿ ಹಚ್ಚಲಿಕ್ಕೆ ಇಂಥ ಗುರುಗಳು ಸಹಿತ ಕಾರಣವು ಅಂತ ನಾನು ಅಂದ್ಕೊಂಡಿದ್ದೀನಿ. ಸರ್, ತಂದೆ ತಾಯಿ ಏನು ಮಾಡ್ಕೊಂಡಿದ್ರು ಸರ್? ತಂದೆ ತಾಯಿ ಅವರೆಲ್ಲ ಸರ್ ಅನಕ್ಷರಸ್ಥರು. ಅವರು ದುಡಿಮೆನೇ ಅವರಿಗೆ ಅವಲಂಬನೆ. ಅವತ್ತು ದುಡಿದು ಅವತ್ತೇ ತಿನ್ನತಕ್ಕಂಥ ಒಂದು ಬದುಕು, ಬಡತನ ಜೀವನ. ಸರ್, ಈಗ ಒಂದು ಹಂತದ ವಿದ್ಯಾಭ್ಯಾಸ ಮುಗಿದಾಗ ಉನ್ನತ ವಿದ್ಯಾಭ್ಯಾಸ ಆಗಲಿ, ವೃತ್ತಿ ಅಂತ ಬಂದಾಗ ಏನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಒಂದು ಗೊಂದಲ ಇದ್ದೇ ಇರುತ್ತೆ. ತಮಗೂ ಆ ರೀತಿ ಗೊಂದಲ ಇತ್ತಾ, ಅಥವಾ ಸ್ಪಷ್ಟವಾಗಿ ನಾನು ಮುಂದೆ ಶಿಕ್ಷಕನಾಗ್ತೀನಿ ಅಂತ? ಸರಿ ಮೇಡಮ್, ನೀವು ಕೇಳ್ತಾ ಇರೋದು ಅದೇ ಹೇಳ್ತಾ ಇದ್ದೆ ನಿಮಗೆ. ನಮ್ಮದು ಬಡತನ ಜೀವನ ಅನ್ನತಕ್ಕಂಥದ್ದು. ಕನಸುಗಳು ಇದ್ದೇ ಇರ್ತವೆ ಬಾಲ್ಯದಲ್ಲಿ, ಅದರಲ್ಲಿ ಎರಡು ಮಾತು ಎಲ್ಲೇ ಇಲ್ಲ. ಕನಸುಗಳು ಇದ್ದೇ ಇರ್ತವೆ. ಆದರೆ ನಾವು 10th ಮುಗಿದ ನಂತರ, 10ನೇ ಮುಗಿದ ನಂತರ ಸ್ಪಷ್ಟವಾಗಿ ಹೀಗೆ ಹೋಗಬೇಕು ಕೊಡ್ತಕ್ಕಂಥ ಒಂದು ಗೊಂದಲ ಇದ್ದೇ ಇರ್ತದು ನಮಗೆ. ಆದರೆ ಅಚಾನಕ್ಕಾಗಿ ನಮ್ಮ ಕಾಕ ಅಂತ ನಾವು ಕರಿತೀವಿ, ನಾವು ಚಿಗವಂತ ಕರಿತೀವಿ, ಅವರ ಒಂದು ಮಾರ್ಗದರ್ಶನದಲ್ಲಿ, ಒತ್ತಾಯದ ಮೇರೆಗೆ ಮಾರ್ಗದರ್ಶನದಲ್ಲಿ ನಾನು ಇದೇ ಬೆಳಗಾವಿಯಲ್ಲಿ KLE ಸಂಸ್ಥೆಯ TCS ಕಾಲದಲ್ಲಿ ಪ್ರವೇಶ ಪಡೆದುಕೊಂಡು TCS ಪಾಸ್ ಆದೆ. TCS ಪಾಸ್ ಆದ ನಂತರ ಸ್ಪಷ್ಟವಾಗಿ ನಾನೊಬ್ಬ ಶಿಕ್ಷಣ ಆಗಬೇಕನ್ನತಕ್ಕಂಥ ಒಂದು ಉದ್ದೇಶ ಹೊಂದಿದೆ. ಆ ಪ್ರಕಾರ ನಾನೊಬ್ಬ ಟೀಚರ್ ಆಗಿಬಿಟ್ಟು ಅಷ್ಟೇ. ಸರ್, ಈಗ ಶಿಕ್ಷಿಸಿ ಕ್ಷಮಿಸಿ ಕಲಿಸುವಂಥದ್ದು ಶಿಕ್ಷಕ ಅಂತ ಹೇಳ್ತಾರೆ. ಈಗ ಹಾಗಿಲ್ಲ, ಹೊಡೆಯೋದು ಇಲ್ಲ, ಹೊಡೆಯೋದಿರ್ಲಿ, ಬೈಯೋದು ಇಲ್ಲ. ನಮ್ಮ ಕಾಲದಲ್ಲಿ ಯಾವ ರೀತಿ ಇತ್ತು ಸರ್? ನಮ್ಮ ಕಾಲದಲ್ಲಿ ಶಿಕ್ಷಕರು ದಂಡಂ ದಶಗುಣಂ, ಅದರಲ್ಲಿ ಹೈಸ್ಕೂಲದಲ್ಲಿ 100% ದಂಡಂ ದಶಗುಣಂ ಇದ್ದೇ ಇತ್ತು. ಅಭ್ಯಾಸವನ್ನು ಸರಿಯಾಗಿ ಮಾಡದೇ ಇದ್ದರೆ, ಓದುವರ ಬರದೇ ಇದ್ದರೆ ಅವರು ಬಡಿತಾ ಇದ್ರು. ತಪ್ಪು ಮಾಡಿದ್ರು ಸಹಿತ ನಮ್ಮ ನಡತೆ ಸುಧಾರಿಸಲಿ, ನಮ್ಮ ಮೌಲ್ಯಗಳನ್ನು ಕಲೀಲಿ ಅಂತ ತಿಳ್ಕೊಂಡು ಶಿಕ್ಷೆಯನ್ನು ಕೊಡ್ತಾ ಇದ್ರು. ಜೊತೆಗೆ ನಮ್ಮ ಪಾಲಕರು ಸಹಿತ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಮ್ಮ ಗುರು ಏನಂದರೆ, ನನ್ನ ಮಗ ತಪ್ಪು ಮಾಡಿದರೆ ಅವನಿಗೆ ಚೆನ್ನಾಗಿ 2-4 ಬಾರಿಸಿ ಆಗರೆ ಯಾವತ್ತು ನೀವು ಅವರಿಗೆ ಪಾಠವನ್ನು ಮಾಡಿ ಒಂದು ಮೌಲ್ಯವನ್ನು ಕಲಿಸಿಕೊಡಿ ಅಂತ ನಮ್ಮ ತಂದೆ ತಾಯಿಗಳು ಸಹಿತ ಹೇಳ್ತಾ ಇದ್ರು. ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ಹಾಗಿಲ್ಲ. ನೀವು ಹೇಳಿದ ಹಾಗೆ ಇವತ್ತು ಮಕ್ಕಳಿಗೆ ನಾವು ಅತ್ಯಂತ ಮೃದು ಮಾತಿನಿಂದ ರಮಿಸಿ ಅವರ ಮನವೊಲಿಸಿ ಇವತ್ತು ಕಲಿಸುವಂಥ ಪರಿಸ್ಥಿತಿ ಒಂದು ಕಡೆ. ಆದರೆ ಇನ್ನೊಂದು ಕಡೆಗೆ ಪಾಲಕರ ಆದಿಯಾಗಿ ಏನಾಗಿದೆ ಅಂದರೆ, ಇವತ್ತು ಹೆಚ್ಚು ಅಂಕಗಳನ್ನೇ ಪಡೆದುಕೊಳ್ಳಬೇಕು,
ನೌಕರಿಗಾಗಿ ನನ್ನ ಮಕ್ಕಳು ಅನ್ನತಕ್ಕಂಥದ್ದು ಒಂದು ಪರಿಸ್ಥಿತಿ ಇವತ್ತಿನ ದಿನದಲ್ಲಿ ನಾವು ಕಾಣ್ತಾ ಇದ್ದೀವಿ. ಮಕ್ಕಳು ಹೆಚ್ಚು ಅಂಕ ಗಳಿಬೇಕು, ನೌಕರಿ ಪಡ್ಕೋಬೇಕು ಅನ್ನತಕ್ಕಂಥದ್ದು. ಈ ಒಂದು ಓಟದಲ್ಲಿ ಎಲ್ಲೋ ನಾವು ಮೌಲ್ಯಗಳನ್ನು ಕಳೆದುಕೊಳ್ತಾ ಇದ್ದೀವಿ, ಎಲ್ಲೋ ಮೌಲ್ಯಗಳನ್ನು ನಾವು ಬಿಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ನೋವು ಖಂಡಿತ ನಮಗೆ ಇದೆ. ಸರ್, ಈಗ ತಾವು 1994ರಲ್ಲಿ ಶಿಕ್ಷಕರಾಗಿ ಈ ಒಂದು ವೃತ್ತಿ ಬದುಕನ್ನ ಆರಂಭ ಮಾಡ್ತೀರಾ. ಆರಂಭದ ಆ ದಿನಗಳು, ಹಾಗೇನೆ ಹಲವಾರು ಶಾಲೆಗಳಲ್ಲಿ ಸೇವೆ ಕೂಡ ಸಲ್ಲಿಸ್ತೀರಾ. ಆ ಒಂದು ಅನುಭವ ಹೇಗಿತ್ತು ಸರ್? ನಿಜ ಬಹಳ ಖುಷಿ ಪಡ್ತಕ್ಕಂಥದ್ದು. ಬಹುಶಃ 94ರ ಪ್ರಾರಂಭದಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಬಂದಾಗ ಅವತ್ತಿನ ದಿನಗಳಲ್ಲಿ ಪಾಲಕರು ಸಹಿತ ನನಗೆ ಬಹಳ ಚೆನ್ನಾಗಿ ನನಗೆ ಸ್ಕೋಪ್ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆ ಇರ್ಬೋದು, ಅಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಅವರು ಸಹಿತ ನನಗೆ ಒಂದು ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ಮಾಡಿದಾಗ ಭಾಳ ಚೆನ್ನಾಗಿ ನನ್ನ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ವಿ. ಮಕ್ಕಳು ಸಹಿತ ಆ ರೀತಿಯಾಗಿ ಪಾಲಕರಾಗಿ ನನಗೆ ಸ್ಪಂದಿಸ್ತಾ ಇದ್ರು. ಬಹುಶಃ ನಾನು ನಲ್ಲಾಂಟಿ ಅನ್ನತಕ್ಕಂಥ ಒಂದು ಗ್ರಾಮದಲ್ಲಿ ಪ್ರಾರಂಭದಲ್ಲಿ ನಾನು ಹೋದಾಗ ಅತ್ಯಂತ ಕುಗ್ರಾಮದು, ಅಲ್ಲಿ ಅನಕ್ಷರಸ್ಥರೇ ಜಾಸ್ತಿ. ಅಂಥ ಸಂದರ್ಭದೊಳಗೆ ಅಲ್ಲಿ ನಾನು ತೊಡಗಿಸಿಕೊಂಡಾಗ ಮಕ್ಕಳು ಚೆನ್ನಾಗಿ ಸ್ಪಂದಿಸಿದರು, ಪಾಲಕರು ಚೆನ್ನಾಗಿ ಸ್ಪಂದಿಸಿದರು. ನಾನು ಶನಿವಾರ ಶಾಲೆ 12 ಗಂಟೆಗೆ ಬಿಟ್ಟರು ಸಹಿತ ನಾನು ಎಕ್ಸ್ಟ್ರಾ ಕ್ಲಾಸ್ 3-4 ಗಂಟೆ ಮಟ್ಟ ತಗೋತಾ ಇದ್ದೆ. ಇವನ್ ಹೆಚ್ಚು ಕಡಿಮೆ ಪಾಠಗಳು ಹಿಂದುಳಿದಾಗ ರವಿವಾರ 8 ಗಂಟೆಯಿಂದ 12 1 ಗಂಟೆ ಮಟ್ಟ ಪಾಠ ತಗೋತಾ ಇದ್ದೆ. ಬಹುಶಃ ಅವತ್ತಿನ ಆ ಪರಿಶ್ರಮದಿಂದ ಇವತ್ತು ಆ ಊರಲ್ಲಿ ನನ್ನ ಮಕ್ಕಳು 90% ಒಳ್ಳೆಯ ಸ್ಥಾನದಲ್ಲಿ ಒಂದಿಲ್ಲ ಒಂದು ಕಡೆ ನೌಕರಿಯಲ್ಲಿದ್ದಾರೆ, ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಅದು ಖುಷಿಯಿದೆ. ಇವತ್ತು ಸಹಿತ ನನ್ನ ಜೊತೆಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ತಾವು ನಮ್ಮ ನಡೆ ವಿದ್ಯಾರ್ಥಿಗಳ ಕಡೆ ಅನ್ನುವ ಒಂದು ವಿನೂತನ ಕಾರ್ಯಕ್ರಮವನ್ನು ಹಾಕೊಳ್ತೀರಾ. ಹೇಗೆ ಬಂತು ಸರ್ ಈ ಒಂದು ವಿನೂತನ ಯೋಚನೆ? ಹೌದ್ರಮ್ಮ, ನಾನು ಬಹುಶಃ ಸಿರಿಗನ್ನಡ ವೇದಿಕೆ ಅಂತ ಒಂದು ವೇದಿಕೆ ಇದೆ. ಆ ಸಿರಿಗನ್ನಡ ವೇದಿಕೆಯ ತಾಲೂಕಾ ಅಧ್ಯಕ್ಷನಾದಾಗ ಏನೋ ಒಂದು ಕಲ್ಪನೆ ಬತ್ತು, ವಿಚಾರ ಬತ್ತು. ಏನಂದರೆ ಸಾಹಿತ್ಯ ಅಂತಂದಾಗ ಆ ಸಾಹಿತ್ಯದ ಒಲವನ್ನು ನಾವು ಶಾಲೆಗಳಲ್ಲಿ ಆ ಮಕ್ಕಳಲ್ಲಿ ತುಂಬಬೇಕಾಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ನಡೆ ಶಾಲೆಗಳ ಕಡೆಗೆ ಅಂತ ಅದ್ರ ಮೂಲಕವಾಗಿ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಅದು ಪ್ರಾಥಮಿಕ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಜೊತೆಗೆ ಕಾಲೇಜ್ ಇರ್ಬೋದು, ಅಲ್ಲಿ ಸಂದರ್ಭಾನುಸಾರವಾಗಿ ಈ ಕುವೆಂಪು ಕಾರ್ಯಕ್ರಮ, ಜನ್ಮದಿನಾಚರಣೆ ಸಂದರ್ಭದಲ್ಲಿ ಕುವೆಂಪು ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೇಂದ್ರೆ ಅವರ ಕಾರ್ಯಕ್ರಮದಾಗ, ಜನ್ಮದಿನ ಇದ್ದಾಗ ಬೇಂದ್ರೆ ಅವ್ರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ನಾಡಿನ ಸುತ್ತಮುತ್ತಲಿನ ಪರಿಚಿತರ ಕವಿಗಳ ಪರಿಚಯವನ್ನು ಆ ಮೂಲಕವಾಗಿ ಮಕ್ಕಳಿಗೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನಾವು. ಆ ಸಂದರ್ಭದಾಗ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಉಪನ್ಯಾಸಕರನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ಅಲ್ಲಿಯ ಶಾಲೆಯ ಪ್ರಿನ್ಸಿಪಾಲ್ ಇರ್ಬೋದು, ಶಿಕ್ಷಕರನ್ನ ಸಹಿತ ಬಳಸಿಕೊಂಡು ಆ ಮಕ್ಕಳಿಗೆ ಸ್ಪರ್ಧೆ ನೀಡಬಹುದು. ಸ್ಪರ್ಧೆ ಇಟ್ಟು ಈಗ ಎಕ್ಸಾಂಪಲ್ ಈಗ ಕುವೆಂಪುರ ಕಾರ್ಯಕ್ರಮದ ಕುವೆಂಪುರ ಕುರಿತಾಗಿ ಸ್ಪರ್ಧೆ ಇಡ್ತಾ ಇದ್ವಿ. ಹಾಗೆ ಬೇಂದ್ರೆ ಇದ್ದಾಗ ಬೇಂದ್ರೆ ಕುರಿತಾಗಿ ಸ್ಪರ್ಧೆ ಇಡ್ತಾ ಇದ್ದೀವಿ. ನಾಡು ನುಡಿ ಸಂದರ್ಭ ಬಂದಾಗ ಆ ನಾಡು ನುಡಿಗೆಗಿನೇ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೀಗಾಗಿ ಅದು ನನಗೆ ಭಾಳ ಒಂದು ಒಳ್ಳೆಯ ಒಂದು ಸ್ಪಂದನೆ ಸಿಕ್ತು. ಹೀಗಾಗಿ ಅನೇಕ ಮಕ್ಕಳು ಸಹಿತ ಇವತ್ತು ಸಾಹಿತ್ಯದ ಬಗ್ಗೆ ಒಲವನ್ನು ಹೊಂದಲಿಕ್ಕೆ ಇದು ಸಹಿತ ಒಂದು ಕಾರಣ ಆಗ್ತದೆ. ಬಹುಶಃ ಇದನ್ನು ಸಹಿತ ಬೇರೆ ಬೇರೆ ಸಂಘಟನೆಯವರು ಸಹಿತ ಈ ನಿಟ್ಟಿನಲ್ಲಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ನನ್ನ ಅಭಿಲಾಷೆ. ಸರ್, ಇನ್ನು ತಮ್ಮ ಹಾಗೂ ಮಕ್ಕಳ ನಡುವಿನ ಒಡನಾಟ ಯಾವ ರೀತಿ ಇದೆ? ಈಗಲೂ ಕೂಡ ತಾವು ಕಲಿಸಿದಂತಹ ಮಕ್ಕಳು ತಮ್ಮನ್ನ ನೆನೀತಾರ? 100% ಮೇಡಮ್. ಯಾಕಂದ್ರೆ ಬಹಳ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ, ಇದು ನಾವು ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿ ಆ ಮಕ್ಕಳಿಗೆ ಅವರ ಆಟ ಪಾಠಗಳಲ್ಲಿ ನಾವು ತೊಡಗಿಸಿಕೊಂಡು ಅವರ ಮನಸ್ಸನ್ನು ನಾವು ಗೆದ್ದಿದ್ದೇ ಆದರೆ ಖಂಡಿತವಾಗಿ ತಮ್ಮ ಜೀವನ ಪರ್ಯಂತ ಆ ಮಕ್ಕಳು ನಮ್ಮನ್ನು ಗುರುಗಳನ್ನು ಮರೆಯೋದಿಲ್ಲ. 2 ಕಾರಣಕ್ಕಾಗಿ ಒಂದು ಒಳ್ಳೆಯ ಅಭ್ಯಾಸನ ಕೊಟ್ಟು ನಮ್ಮ ಉನ್ನತ ಮಟ್ಟಕ್ಕೆ ಈ ಗುರುಗಳು ಕಾರಣರಾಗಿದ್ದಾರೆ ಅಂತ ಅವ್ರ ಮನಸ್ಸಿನಲ್ಲಿ ಮುಟ್ಟಿಬಿಟ್ರೆ ಸಾಕು, ತಮ್ಮ ಜೀವನ ಪರ್ಯಂತ ಮರೆಯುವುದಲ್ಲ. ಇದು ಒಂದು ಕಾರಣ. 2ನೇದಾಗಿರ್ತಂದ್ರೆ, ತಪ್ಪು ಮಾಡಿದಾಗ ತಿದ್ದು ಬುದ್ಧಿ ಹೇಳಿ ಮತ್ತವ್ರ ಸನ್ಮಾರ್ಗಕ್ಕೆ ನಾವು ಮಕ್ಕಳನ್ನು ತಂದುಬಿಟ್ರೆ ಆ ಮಕ್ಕಳು ಸಹಿತ ಮರೆಯುವುದಿಲ್ಲ. 3ನೇದಾಗಿ ಅವರ ಆಟ ಪಾಠಗಳಲ್ಲಿ ನಾವು ಸ್ಕೋಪ್ ಕೊಟ್ಟು ಅವರ ಜೊತೆಗೆ ನಾವು ಮಕ್ಕಳಾಗಿ ನಾವು ಒಡನಾಟಿಯಾಗಿ ಆಟ ಪಾಠಗಳಲ್ಲಿ ತೊಡಗಿಸ್ಕೊಂಡಿದ್ರು ಸಹಿತ ಆ ಮಕ್ಕಳು ಸಹಿತ ಮರೆಯೋದಿಲ್ಲ. ಯಾಕಂತಂದ್ರೆ ನಾವು ಸಣ್ಣ ಇದ್ದಾಗ ನಮ್ಗೆ ಕಬಡ್ಡಿ ಆಡಿಸ್ತಾ ಇದ್ರು, ನಾವು ಸಣ್ಣ ಇದ್ದಾಗ ನಮ್ಗೆ ಖೋ ಖೋ ಆಡಿಸ್ತಾ ಇದ್ರು, ಸಣ್ಣ ಇದ್ದಾಗಿದ್ದಾಗ ನಮಗೆ ಆಟಕ್ಕೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅನ್ನತಕ್ಕಂಥ ಒಂದು ನೆನಪುಗಳು ಆ ಮಕ್ಕಳನ್ನು ಸದಾ ಇದ್ದೇ ಇರ್ತದೆ. ಅವು ಸಹಿತ ಮರೆಯೋದಿಲ್ಲ. ಇವತ್ತಿಗೂ ಸಹಿತ ಆ ಮಕ್ಕಳು ನನ್ನ ಜೊತೆಗೆ ಒಡನಾಟದಲ್ಲಿ ಇದ್ದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೂ ನೋಡ್ರಿ, ಅಮೆರಿಕಾದಲ್ಲಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಮಿಡ್ನಾಟದಲ್ಲಿ ಫೋನ್ ಮಾಡಿ ನನಗೆ, ಸರ್ ಇವತ್ತು ಇಲ್ಲಿ ಹಗಲಿದೆಯೇ ಸರ್ ಅಂತ ಹೇಳ್ತಾನೆ. ಅವನು ಜೊತೆಗೆ ಆತ ಅಲ್ಲಿ ಇರತಕ್ಕಂಥ ಸುತ್ತಮುತ್ತಲಿನ ಪ್ರದೇಶಗಳನ್ನು ವಿಡಿಯೋ ಮಾಡಿ ತೋರಿಸ್ತಾನೆ. ಆ ಖುಷಿ ಕಾರಣ ಇಷ್ಟೇ ಅಂತಂದರೆ ಆತ ನನ್ನನ್ನು ಮರೆತಿಲ್ಲ, ನೆನಪಿಟ್ಟುಕೊಂಡಿದ್ದಾನೆ ಅಂತಕ್ಕಂಥದ್ದು. ಒಬ್ಬ ಯಾವುದೋ ವಿದ್ಯಾರ್ಥಿ ಒಂದು ಕಾರ್ ತಗೊಂಥ ಸಂದರ್ಭದಲ್ಲಿ ಸರ್ ಬನ್ನಿ ಅಂತ ನಾನು ಕರ್ಕೊಂಡು ಹೋಗ್ತಾನೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ, ತೋರಿಸ್ತಾನೆ, ಒಂದು ಸುತ್ತು ಕರ್ಕೊಂಡು ಹಾಕೊಂಡು ನನ್ನ ಸುತ್ತಾಗ್ತಾನೆ ಅಂತಕ್ಕಂಥದ್ದು. ಇದು ಒಂದು.
ಇತ್ತೀಚೆಗೆ ಒಂದು ಒಬ್ಬಕ್ಕೆ ಯಶೋಧ ಅನ್ನತಕ್ಕಂಥ ಒಂದು ವಿದ್ಯಾರ್ಥಿನಿ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಕವಿಗೋಷ್ಠಿ ಇರತಕ್ಕಂಥ ಸಮಾರಂಭದಲ್ಲಿ ಸರ್ ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ನಾನು ಮೊಟ್ಟ ಮೊದಲೊಂದು ಕವಿತೆ ಓದ್ತೀನಿ ಅಂತ ಹೇಳಿದಳು. ಅಂಗನವಾಡಿ ಮೇಲ್ವಿಚಾರಕಿ ಹೆಣ್ಮಗಳು, ಭಾಳ ಒಳ್ಳೆಯ ಪ್ರತಿಭಾನ್ವಿತೆ. ಆಯ್ತಮ್ಮ ಅಂತ ನಾನು ಅವಳಿಗೆ ಬೆನ್ನು ತಟ್ಟಿದೆ. ಮೊಟ್ಟ ಮೊದಲ ಕವಿತೆಯನ್ನ ನನ್ನ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಆಕೆ ಓದ್ತಾಳೆ ನನ್ನ ವಿದ್ಯಾರ್ಥಿನಿ. ಆ ಜೊತೆಗೆ ಓದುವ ಪೂರ್ವದಲ್ಲಿ ತನ್ನ ಬಾಲ್ಯದ ಶಾಲೆಯ ನೆನಪುಗಳನ್ನು ನನ್ನೊಂದಿಗೆ ಹಂಚ್ಕೋತಾಳೆ ಆಕೆ ತನ್ನ ಮೈಕದಲ್ಲಿ. ಅದು ಖುಷಿ ಕೊಡ್ತದೆ ನಮಗೆ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನಂತಂದರೆ, ಇದೇ ನಿಮ್ಮ KLE ಹಾಸ್ಪಿಟಲಲ್ಲಿ ನಾನು ಸುಮಾರು 1 ತಿಂಗಳು ಅಡ್ಮಿಟ್ ಇದ್ದೆ. ನಿಮೋನಿಯಾದಿಂದ ಒಳಗಾಗಿ 1 ತಿಂಗಳು ಅಡ್ಮಿಟ್ ಇದ್ದೆ ಇದೇ KLE ಒಳಗೆ ಇದ್ದಾಗ. ನಾಳೆ ಬಿಡುಗಡೆ ಆಗಬೇಕಾದ್ರೆ ಇವತ್ತು ನನ್ನ ಹಳೆಯ ವಿದ್ಯಾರ್ಥಿಗಳು ಸುಮಾರು ಒಂದು 5-6 ಜನ ಬರ್ತಾರೆ, ಬಂದು ಭೇಟಿ ಆಗ್ತಾರೆ. ಹಳೆಯ ಪ್ರಾಥಮಿಕ ಶಾಲೆಯಲ್ಲಿ ನನ್ನ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಬರ್ತಾರೆ, ನೆನಪಿಟ್ಟು ಬರ್ತಾರೆ. ಭೇಟಿಯಾಗಿ ಹೋಗಿ ಮರುದಿನ ನಾನು ಗೋಕಾಕಕ್ಕೆ ತಿರುಗಿ ನಾನು ಮನೆಗೆ ಹೋದಾಗ ಒಂದು ವಾರದ ನಂತರ ಸುಮಾರು ಒಂದು 15 ವಿದ್ಯಾರ್ಥಿಗಳು ಬರ್ತಾರೆ, ಭೇಟಿ ಆಗ್ತಾರೆ, ದುಃಖವನ್ನೇ ವ್ಯಕ್ತಪಡಿಸ್ತಾರೆ, ನೆನಪುಗಳನ್ನು ಹಂಚ್ಕೋತಾರೆ, ಧೈರ್ಯವನ್ನೇ ನೀಡುತ್ತಾರೆ. ಜೊತೆಗೆ ತಾವೇ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನವರು ತಾವೇ ಒಂದಿಷ್ಟು ಸಂಗ್ರಹಿಸತಕ್ಕಂಥ ಹಣವನ್ನು ನನಗೆ ಕಾಣಿಕೆ ಕೊಟ್ಟು ಹೋಗ್ಬಿಡ್ತಾರೆ. ಸರ್ ನಿಮಗಿದು ನಿಮ್ಮ ವೈದ್ಯಕೀಯ ಚಿಕಿತ್ಸೆಗೆ ನೀವು ಮಾಡಿರ್ತೀರಿ, ಇದು ಅಲ್ಪ ಕಾಣಿಕೆ ತಗೊಳ್ಳಿ ಅಂತ ಬೇಡದ್ರು ಕೇಳೋದಿಲ್ಲ. ಬಹುಶಃ ಇದಕ್ಕಿಂತ ಬಹಳ ದೊಡ್ಡದಾಗಿರ್ತಕ್ಕಂಥ ಪ್ರಶಸ್ತಿ ನನಗೆ ಬೇಕಾಗಿಲ್ಲ ಅನಿಸುತ್ತೆ. ನನಗೆ ಖಂಡಿತ ಇದು ಸಾರ್ಥಕ ಅಂತ ಅನಿಸ್ಕೊತೀನಿ ನಾನು. ಖಂಡಿತ ಸರ್. ಸರ್, ಈಗ ತಾವು ಕಲಿಸಿದಂತಹ ಮಕ್ಕಳ ಒಂದು ಸಣ್ಣ ಸಣ್ಣ ಒಂದು ಖುಷಿಯಲ್ಲಿ ತಾವು ಕೂಡ ಖುಷಿಯನ್ನ ಕಾಣ್ತೀರಾ? ಅದೇ ಒಂದು ನಿಜ ಮೇಡಮ್. ಸರ್, ಈಗ ತಾವು ಒಬ್ಬ ಪ್ರಾಮಾಣಿಕ ಶಿಕ್ಷಕರಾಗಿ 1994ರಿಂದ ಇಲ್ಲಿಯವರೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಂದಿದ್ದೀರಾ. ನೂರಾರು ಮಕ್ಕಳ ಭವಿಷ್ಯಕ್ಕೆ ಒಂದು ಸಾಕ್ಷಿ ಕೂಡ ಆಗ್ತೀರಾ. ಈ ಒಂದು ವೃತ್ತಿ ಬದುಕು ಯಾವ ರೀತಿ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಸರ್? ಖಂಡಿತ ಮೇಡಮ್. ನಾನು ಮೊದಲು ಅನುದಾನ ರಹಿತ ಸಂಸ್ಥೆಯಲ್ಲಿ ಇದ್ದೆ. ಅದೇ ಸಂಸ್ಥೆಯಲ್ಲಿ ಗ್ರ್ಯಾಂಟ್ ಸಿಕ್ತು, ಅನುದಾನಿತ ಶಿಕ್ಷಕನಾದೆ. ಈ ನಿಟ್ಟಿನೊಳಗೆ ನಮ್ಮ ಸಂಸ್ಥೆಗೆ ನಾನು ಋಣಿಗಳನ್ನು ಹೇಳಲೇಬೇಕಾಗ್ತದೆ. ಅನ್ನವನ್ನು ಕೊಟ್ಟತಕ್ಕಂಥ ಸಂಸ್ಥೆ ಇವತ್ತು ಒಂದು ಸರ್ಕಾರಿ ಶಾಲೆಯಲ್ಲಿ ಒಬ್ಬ ಶಿಕ್ಷಕನಾಗಿ ನಾನು ಇದ್ದೀನಿ. ಈಗ ಒಟ್ಟಾರೆಯಾಗಿ ನನ್ನ ಶಿಕ್ಷಕ ವೃತ್ತಿ ಬಹಳ ಪವಿತ್ರವಾಗಿರತಕ್ಕಂಥ ವೃತ್ತಿಯದು. ಯಾಕಂತಂದರೆ ಸಮಾಜವನ್ನು, ಒಂದು ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಕೇವಲ ಶಿಕ್ಷಣವನ್ನು ಕೊಡೋದಷ್ಟೇ ಅಲ್ಲ, ಜೊತೆಗೆ ಶಿಕ್ಷಣದ ಜೊತೆಗೆ ಮೌಲ್ಯಗಳನ್ನು ಕೊಡಬೇಕಾಗ್ತದೆ. ಈ ನಿಟ್ಟಿನೊಳಗೆ ಆ ಮಕ್ಕಳಿಗೆ ನಾನು ವಿದ್ಯೆಯನ್ನು ಕೊಟ್ಟಿದ್ದೀನಿ, ಮಕ್ಕಳಿಗೆ ವಿದ್ಯೆಯನ್ನು ಈಗಲೂ ಕೊಡ್ತಾ ಇದ್ದೀನಿ, ಮೌಲ್ಯಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಸಾಹಿತ್ಯದ ಬಹು ಮುಖ್ಯವಾಗಿರ್ತಕ್ಕಂಥ ಪಾತ್ರ, ಅನೇಕ ಕವಿಗಳ ಪರಿಚಯವನ್ನು ಆ ಮಕ್ಕಳಿಗೆ ಕಾಲಘಟ್ಟದಲ್ಲಿ ಮಾಡ್ತಾ ಇದ್ದೀನಿ. ನನಗೆ ತೃಪ್ತಿ ಇದೆ, ಖುಷಿ ಇದೆ ಮೇಡಮ್. ಥ್ಯಾಂಕ್ ಯು. ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಮುಂದೆ ಈ ಥರ ಏನಾದರೂ ಕನಸಿದೆಯಾ ಸರ್? ಈ ಥರ ಏನಾದರೂ ಬದಲಾವಣೆ ಮಾಡಬೇಕು, ಏನಾದರೂ ಯೋಜನೆಗಳನ್ನು ಏನಾದರೂ ಹಾಕ್ಕೊಂಡಿದ್ದೀರಾ? ಯೋಜನೆಗಳನ್ನು ನಾನು ಹಾಕ್ಕೊಂಡಿದ್ದೀನಿ ಅನ್ನೋದಕ್ಕಿಂತಲ ಬಹುಶಃ ನಾನು ಅದೇ ಆಗಲೇ ಹೇಳಿದಲ್ಲ ಮೇಡಮ್, ಅಂಕಗಳ ಗಳಿಸುವಿಕೆ ಓಟದಲ್ಲಿ ಇವತ್ತೆಲ್ಲ ಪಾಲಕರಿರ್ಬೋದು, ನಾವು ಶಿಕ್ಷಕರಿರ್ಬೋದು. ಯಾಕಂತಂದ್ರೆ ಬಹುತೇಕ ನಮ್ಮ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಶಾಲೆಗಳಲ್ಲಿ ನೋಡ್ತಾ ಇದ್ದೀವಿ, ಇಷ್ಟು 100% ನಮ್ಮ ರಿಸಲ್ಟ್ ಆಗಬೇಕು ಅನ್ನತಕ್ಕಂಥದ್ದು. 90%, 99% ನನ್ನ ಮಕ್ಕಳು ಅಂಕಗಳನ್ನ ತೆಗೆದುಕೊಳ್ಳಲೇಬೇಕು ಅನ್ನತಕ್ಕಂಥ ಒತ್ತಡ ಮಕ್ಕಳ ಮೇಲೆ ಬೀಳ್ತಾ ಇದೆ ಇವತ್ತು, ಮಕ್ಕಳ ಮಾನಸಿಕ ಒತ್ತಡದ ಮೇಲೆ. ಹೀಗಾಗಿ ಎಲ್ಲೋ ಒಂದು ಕಡೆ ತಮ್ಮ ಸಹಜವಾಗಿರ್ತಕ್ಕಂಥ ಸಹಜವಾಗಿರತಕ್ಕಂಥ ಆಟಗಳನ್ನು ಮಕ್ಕಳು ಮರಿತಾ ಇದ್ದಾರೆ, ಅಥವಾ ಆ ಆಟಗಳನ್ನು ಸಹಜವಾಗಿರತಕ್ಕಂಥ ಆ ಖುಷಿಯನ್ನು ನಾವೆಲ್ಲೂ ಆ ಮಕ್ಕಳಿಂದ ಕಸಿದುಕೊಳ್ತಾ ಇದ್ದೀವಿ ಅನ್ನತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಇಲಾಖೆ ಇರಬಹುದು, ನಾವು ಪಾಲಕರು ಈ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗಿದೆ ಇವತ್ತು. ಈಗ ನೋಡ್ರಿ, ಎಲ್ಲರೂ 99% ತೊಗೊಂಡ್ಬಿಟ್ರೆ ಪಾಪ 50-55% ತೊಗೊಂಡವ್ರ ಪರಿಸ್ಥಿತಿ ಏನಾಗಬೇಕು, ಅವೆಲ್ಲ ಹೋಗ್ಬೇಕು ಅನ್ನತಕ್ಕಂಥದ್ದು ಅಲ್ವಾ? ನಿಜ ಸರ್. ಹೌದಾ? ಹಾಗಾಗಿ ಮಕ್ಕಳನ್ನ ಎಲ್ಲೂ ನಾವು ಮಾನಸಿಕವಾಗಿ ಅವ್ರ ಒತ್ತಡದಲ್ಲಿ ಅವ್ರನ್ನ ನಾವು ಸಿಗಿಸ್ತಾ ಇದ್ದೀವಿ ಅನ್ನತಕ್ಕಂಥ. ನಿನ್ನೆ ನಾನು ಧಾರವಾಡದಲ್ಲಿ ಹೋಗಿದ್ದೆ, ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ನನ್ನ ತಂಗಿ ಮಗಳು ಸೊಸೆ, ಆ ಮಗು ಸಿಕ್ಕಾಪಟ್ಟಿ ಅಳ್ತಾ ಇದ್ದಾನೆ. ಅವನು ಮೋಸ್ಟ್ಲಿ ಅವನು ಹುಡುಗ 7th ಇರ್ಬೋದು, 6th 7th ಇರ್ಬೋದು ಅನಿಸುತ್ತೆ ನನಗೆ. ಸಿಕ್ಕಾಪಟ್ಟಿ ಅಳ್ತಾ ಇದ್ದೇನೆ. ನನ್ನ ಸೊಸಿ ಬಿಡ್ತಾ ಇಲ್ಲ, ತಂಗಿ ಮಗಳು. ಇಲ್ಲ, ನೀನು ಇದು ವರ್ಕ್ ನೀವು ಮಾಡಲೇಬೇಕು ಅಂತ ಜೋ ಅಂತ ಹೇಳ್ತಾ ಇದ್ದೇನೆ. ನಾ ಮಧ್ಯದಲ್ಲಿ ಹೋದೆ, ನನ್ನ ಸೊಸೆ ನನ್ನ ಮೇಲೆ ಸಿಟ್ ಆಗಿಬಿಟ್ಲು, ನನ್ನ ತಂಗಿ ನನ್ನ ಮೇಲೆ ಸಿಟ್ ಆಗಿಬಿಟ್ಲು. ಇಲ್ಲ, ಅವನು ನೀವು ಈ ರೀತಿ ಬಿಡಲಿಲ್ಲ ಅಂದ್ರೆ ಅವ್ನು ಅಭ್ಯಾಸ ಮಾಡೋದಿಲ್ಲ ಅಂತ, ಒದ್ಕೊಡೋದೇ ಇಲ್ಲ ಅಂತ. ಅಲ್ಲಮ್ಮ, ಈಗ ಬಿಡು, ಅವನಿಗೆ ಆಟ ಆಡ್ತಾನಲ್ಲ, ಆಟ ಆಡಲಿ, 1 ಗಂಟೆ ಬಿಟ್ಟು ಅವ್ನು ರಮೇಶ್ ಮತ್ತೆ ಅವನಿಗೆ ಅಭ್ಯಾಸ ಕಳಿಸಿಬಿಟ್ರಿ ಅಂತ. ಅವ್ನು ಕೇಳೋದೇ ಇಲ್ಲ, ಈಗ ಮಾಡಲೇಬೇಕು ಅಂತ. ಹಾಗಾಗಿ ಆ ಮಕ್ಕಳ ಎಲ್ಲಿ ಒಂದು ಸ್ವಾತಂತ್ರ್ಯವನ್ನು ನಾವು, ಆ ಮಕ್ಕಳ ಒಂದು ಬಾಲ್ಯದ ಸ್ವಾತಂತ್ರ್ಯವನ್ನು ನಾವೆಲ್ಲ ಕಸಿದುಕೊಳ್ತಾ ಇದ್ದೀವಿ ನಾವು ಅನ್ನತಕ್ಕಂಥದ್ದು. ನಾವೆಲ್ಲ ಸಣ್ಣಾಗಿದ್ದಾಗ ಆಟ ಆಡ್ತಿದ್ದೀವಿ, ಆಟ ಆಡಿ ಅದೇ ಖುಷಿಯಲ್ಲಿ ಬಂದು ಪಾಠವನ್ನು ಓದ್ತಾ ಇದ್ದೀವಿ. ನಾವು ಪಾಠವನ್ನು ಓದ್ತೇವೆ, ನಮಗೆಲ್ಲ ಇರ್ತಾ ಇರಲಿಲ್ಲ. ಹೌದಾ? ಆ ಖುಷಿ ಇವತ್ತೆಲ್ಲಿ ಹೋಗಿದೆ ಮಕ್ಕಳಲ್ಲಿ? ಯಾಕೆ ಹೋಗ್ತಾ ಇದೆ? ಏನು ಕಾರಣ ಅದಕ್ಕೆ? ಈ ಒಂದು ಸಮಸ್ಯೆಯನ್ನು ನಾವು ಇವತ್ತು ಶಿಕ್ಷಣ ಇಲಾಖೆ ಇರ್ಬೋದು, ನಾವು ಪಾಲಕರಿರ್ಬೋದು, ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ. ಈಗ ನೋಡ್ರಿ, ಮಕ್ಕಳಲ್ಲಿ ಆರೋಗ್ಯವನ್ನು ನಾವು ಎಲ್ಲೋ ನೋಡ್ತೇವೆ, ಎಲ್ಲೋ ಸರಿಯಾಗಿ ಊಟ ಮಾಡ್ತಾ ಇಲ್ಲ,
ಎಲ್ಲೋ ಬಡಕಾಗ್ತಾ ಇದ್ದಾನೆ, ಶಕ್ತಿ ಕುಂತಾ ಇದ್ದಾನೆ, ಏನೋ ಯಾವುದೋ ಒಂದು ಸಮಸ್ಯೆಯನ್ನು ಬರ್ತಾ ಇದೆ. ಏನು ಕಾರಣ ಇದಕ್ಕೆ ಅಂತಂದರೆ ಆ ಒತ್ತಡಕ್ಕೆ ಆ ಮಗು ಸರಿಯಾಗಿ ಊಟವನ್ನು ಮಾಡೋದು ಬಿಡಬಾರ್ದು. ಊಟವನ್ನು ಮಾಡಿದರೂ ಸಹಿತ ಅದು ಸರಿಯಾಗಿ ಆಟ ಆಡಿ ಜೀರ್ಣವಾಗಬೇಕು. ಅದು ಆಟವನ್ನು ಆಡಿ ಜೀರ್ಣವಾಗಬೇಕು. ತದನಂತರದಲ್ಲಿ ಆ ಪಾಠವನ್ನು ಮಾಡಬೇಕು ಅನ್ನತಕ್ಕಂಥದ್ದು, ಆ ಮನಸ್ಸನ್ನು ಒಲಿಸ್ತಕ್ಕಂಥ ಕೆಲಸ ಇವತ್ತಿನ ದಿನಮಾನಗಳಲ್ಲಿ ಆಗಬೇಕು. ಆ ನಿಟ್ಟಿನ ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಇವತ್ತು ಎಲ್ಲೋ ಒಂದ್ ಕಡೆ ನಾವು ಪಾಲಕರು, ಪೋಷಕರು ನಮ್ಮ ಕನಸುಗಳನ್ನ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಮಗೆ ಈಡೇರಿಲ್ಲ ಅಂತೇಳಿ ನಮ್ಮ ಮಕ್ಕಳಲ್ಲಿ ಹೇರ್ತಾ ಇದ್ದೀವ. ತಪ್ಪು ಮೇಡಮ್, ಅದು ಆಗಬಾರ್ದು ಅಲ್ವಾ? ಈಗ ನಾನು ಒಬ್ಬ IAS ಆಫೀಸರ್ ಆಗಲಿಲ್ಲ ಅಂತ ತಿಳ್ಕೊಂಡ್ಬಿಟ್ಟು ನನ್ನ ಮಗ ಖಂಡಿತವಾಗಿ ಅವನು IAS ಆಫೀಸರ್ ಆಗಬೇಕು ಅಂತ ಯಾಕೆ ನಾವು ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದು. ಆಗಲೇ ನೀವು ಕೇಳಿದ್ರಿ ಮ್ಯಾಟ್ರಿಕ್ ನಂತರ ನೀವೇನು ಕನಸ್ಕೊಂಡಿದ್ದೀರಿ ಅಂತ. ಹೌದಾ? ಮಕ್ಕಳ ಜೊತೆಗೆ ನಾವು ಹೋಗ್ಬೇಕು. ಅವ್ರ ಕನಸು ಏನಿದೆ, ಮಕ್ಕಳ ಕನಸು ಏನಿದೆ. ಹೌದಾ? ನಾವು IAS ಆಫೀಸರ್ ಅಲ್ಲಪ್ಪ, ನಾನು ಟೀಚರ್ ಹಾಕೇನಂದ್ರೆ ಯಾಕೆ ನೀವು ಮಾಡಬಾರ್ದು? ಅಲ್ಲಿ ಇರಲಿ ಬಿಡಿ. ನಾನು ಇಂಜಿನಿಯರ್ ಹಾಕೇನಂದ್ರೆ ನೀವು ಮಾಡಿ, ಯಾರು ಬೇಡ ಅಂತಾರೆ? ಅಥವಾ ನಾನು BSc ನರ್ಸಿಂಗ್ ಮುಗಿಸ್ಕೊಂಡು ನಾನು ನರ್ಸಿಂಗ್ ಮಾಡ್ತೇನೆ ಅಂದರೆ ಮಾಡಮ್ಮ, ಏನು ತಪ್ಪೇನಿದೆ? ನೀ BSc ನರ್ಸಿಂಗ್ ಮಾಡೋಕ್ಕೂ ಬೇಡ, ನೀನು KSc ಮಾಡತ್ತಂದ್ರೆ ಅದು ಫ್ರೆಶರ್ ಅಂತ. ಈಗ ಸಾಮಾಜಿಕ ಜೀವನದಲ್ಲಿ ನಮಗೆಲ್ಲರೂ ಬೇಕು. ಒಬ್ಬ ಮೇಸ್ತ್ರಿ ಬೇಕು, ಒಬ್ಬ ಕುಂಬಾರ ಬೇಕು, ಒಬ್ಬ ಕಂಬಾರ ಬೇಕು ಅಲ್ವಾ, ಒಬ್ಬ ಡಾಕ್ಟ್ರು ಬೇಕು, ಒಬ್ಬ ಅಧಿಕಾರಿ ಬೇಕು. ಹಾಗಾದರೆ ಎಲ್ಲರೂ ನೀವು ನೌಕರಸ್ಥರ ಅಧಿಕಾರ, ದೊಡ್ಡ ದೊಡ್ಡ ಅಧಿಕಾರ ಆಗಿಬಿಟ್ರೆ ಈ ಕೆಲಸಗಳು ಮಾಡೋರು ಯಾರು? ಹಾಗಾದ್ರೆ ಇದರಲ್ಲಿ ಪ್ರತಿಭೆ ಅಲ್ವಾ? ಇದರಲ್ಲಿ ನಾವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಅಲ್ವಾ? ಆದ್ದರಿಂದ ಆ ಮಗುವಿನ ಮನಸ್ಸು ಏನು ಅಪೇಕ್ಷೆ ಪಡ್ತದೆ ಅದ್ರ ಜೊತೆಗೆ ನಾವು ಹೋಗಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಮಕ್ಕಳೇ ನಮಗೆ ಆಸ್ತಿ. ಮಕ್ಕಳನ್ನು ನಾವು ಒತ್ತಾಯ ಮಾಡಿ ನಾವು ಏನೂ ಮಾಡಿಬಿಟ್ರೆ ಆ ಮಗು ತನ್ನ ಒಂದು ಮೌಲ್ಯವನ್ನು ಮರೆತು ಬಿಟ್ಟು ಕೆಟ್ಟವನಾಗಿಬಿಟ್ಟು ಸಮಾಜಕ್ಕೇನೆ ದೊಡ್ಡ ಭಾರ ಆಗಿಬಿಟ್ರೆ ನಾಳೆ ಇವತ್ತಿನ ದಿನಮಾನೆಲ್ಲ ನೋಡ್ತಾ ಇದ್ದೀವಿ. ಬಹುತೇಕ ಅಪರಾಧಗಳನ್ನು ಯಾರು ಮಾಡ್ತಾ ಇದ್ದಾರೆ ಇವತ್ತು? ಸುಶಿಕ್ಷಿತರಿಂದ, ಕಲಿತವರಿಂದ ಬಹುತೇಕ ಅಪರಾಧಗಳು ಕಾಣ್ತಾ ಇದ್ದೀವಿ ನಾವು. ಯಾಕೆ? ಜೀವನದ ಅನುಭವ ಕಡಿಮೆ, ಓದಿ ಇದಾಗಿ ಹೋಗಿದೆ. ಪುಸ್ತಕ ಅಪರಾಧಗಳನ್ನ ನೋಡಿರ್ಬೇಕಾದ್ರೆ ನೀವು ಇವತ್ತು ಕೋರ್ಟ್ಗಳು ನೋಡ್ರಿ, ಕಚೇರಿಗಳಲ್ಲಿ ನೋಡ್ರಿ, ಕನಿಷ್ಠ ಇಲ್ಲಂದ್ರೂ ಅದು PUC ಓದಿರ್ತಾನೆ, ಡಿಗ್ರಿ ಓದಿರ್ತಾನೆ, ಇಲ್ಲ ಎಲ್ಲೋ ಒಂದು ದೊಡ್ಡ ಹೈಯರ್ ಆಫೀಸರ್ ಇರ್ತಾನೆ. ಇವತ್ತು ಅಪರಾಧಿಗಳಾಗ್ತಾ ಇದ್ದೇವೆ. ಶಿಕ್ಷಣ ನಮಗೆ ಜ್ಞಾನವನ್ನು ಕೊಡಬೇಕು, ಒಳ್ಳೆಯ ಸನ್ಮಾರ್ಗವನ್ನು ಕೊಡಬೇಕು ಅಲ್ವಾ, ಸತ್ಯ ಮಾರ್ಗವನ್ನು ತಿಳಿಸ್ಬೇಕು. ಇದಾಗ್ತಾ ಇದೆಯಾ ಇವತ್ತು? ಇದಾಗ್ತಾ ಇಲ್ಲ ಇವತ್ತು. ಯಾಕೆ? ನಾವು ಅಂಕಗಳ ಬೆನ್ನತ್ತಿ ಬಿಟ್ಟಿದ್ದೀವಿ. ನನ್ನ ಮಕ್ಕಳು ಅಧಿಕಾರಿಗಳೇ ಆಗಬೇಕು 100%. ಇದಕ್ಕೆ ನಾವು ಆದ್ದರಿಂದ ಅಲ್ಲಿ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದೀವಿ, ಸಂಸ್ಕೃತಿಯನ್ನು ಕಳ್ಕೊಳ್ತಾ ಇದ್ದೀವಿ, ಸಂಸ್ಕಾರವನ್ನು ನಾವು ಬಿಡ್ತಾ ಇದ್ದೀವಿ. ಸಂಸ್ಕಾರ ಮನೆಯೇ ಮೊದಲು ಪಾಠಶಾಲೆ ಅಂತ ನಾವು ಹೇಳ್ತೀವಿ. ಎದಕ್ಕೆ ಮನೆಯ ಮೊದಲು ಪಾಠಶಾಲೆ ಅಂತಂದ್ರೆ ಈ ಕೆಲಸಕ್ಕೆ ಅಷ್ಟೇ ಅಲ್ಲ ಮನೆಯ ಮೊದಲು ಪಾಠಶಾಲೆ ಅಂತಲ್ಲ, ತಾಯಿಯೇ ಮೊದಲು ಗುರು ಅಂತ ಕರಿತೀವಿ ನಾವು. ತಾಯಿಯೇ ಮೊದಲು ಗುರು ಅಂತಂದ್ರೆ ಯಾಕೆ? ಮಕ್ಕಳಿಗೆ ಟ್ಯೂಷನ್ ತಗೊಂಡು ಪಾಠ ಮಾಡ್ಲಿಕ್ಕೆ ಅಲ್ಲ, ಜೊತೆಗೆ ಸಂಸ್ಕಾರವನ್ನ, ಮೌಲ್ಯಗಳನ್ನು ಬೆಳೆಸಬೇಕಾಗ್ತದೆ. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಒಳ್ಳೆಯ ಮಾರ್ಗ, ಯಾವುದು ಕೆಟ್ಟ ಮಾರ್ಗ, ಇದನ್ನು ಕಲಿಸ್ಕೊಳ್ಳಿಕ್ಕೆ ಮನೆಯ ಮೊದಲು ಪಾಠಶಾಲೆ ಆಗಬೇಕು ಅಲ್ವಾ? ಅದನ್ನ ಬಿಟ್ಟು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ. ಇವತ್ತು ಮೊಬೈಲ್ ಸಂಸ್ಕಾರ ಬಂದ್ಬಿಟ್ಟಿದೆ, TV ಸಂಸ್ಕಾರ ಬಂದ್ಬಿಟ್ಟಿದೆ, ಇವತ್ತು ಕಂಪ್ಯೂಟರ್ ಸಂಸ್ಕಾರ ಬಂದ್ಬಿಟ್ಟಿದೆ. ಇವತ್ತು ಆ ಪುಸ್ತಕಗಳನ್ನು ಓದಿಸುವ ಸಂಸ್ಕಾರ ಇವತ್ತೆಲ್ಲೂ ಕಳೆದು ಹೋಗ್ತಾ ಇದ್ದೀವಿ. ನಾವು ಬಾಲ್ಯದಲ್ಲಿ ಸಿವಂತ ಬರ್ಬೇಕಾದ್ರೆ ರಾಮಾಯಣ ಮಹಾಭಾರತ ಓದಿಬಿಟ್ವಿ, ಯುಸೋಪನ ನೀತಿ ಕಥೆಗಳಿದ್ದು, ಚಂದಮಾಮ ಕಥೆಗಳಿದ್ದು. ಇವತ್ತೆಲ್ಲ ಏನಾಗ್ತಾ ಇದೆ ಇವತ್ತು? ಹಾಗಿದ್ರೆ ಸರ್, ಈಗಿನ ಶಿಕ್ಷಣ ಈ ಜೀವನ ಮೌಲ್ಯವನ್ನ ಕಲಿಸುವಲ್ಲಿ ಎಲ್ಲೋ ಎಡುತ್ತಾ ಇದೆಯಾ? ಬಹುಶಃ ಎಲ್ಲೋ ಅನಿಸ್ತಾ ಇದೆ ನನಗೆ. ಇದನ್ನು ನೀವು ಹೊರಗಡೆ ನೀವು ಸಾಮಾಜಿಕ ಸ್ಥಿತ್ಯಂತರಗಳನ್ನು ನಾವು ಗಮನಿಸಿದಾಗ ಅನಿಸ್ತದಿಲ್ಲ ಮೇಡಮ್. ಸಾಮಾಜಿಕ ಸ್ಥಿತ್ಯಂತರ ಹೊರನೋಟದಲ್ಲಿ ಕಂಡಿದಾಗ ಇನ್ನು ಪತ್ರಿಕೆ ಓದ್ಬಿಟ್ರೆ ನಾವು ಇದನ್ನ ಓದ್ತಾ ಇದ್ದೀವಿ, ಅಲ್ಲಿ ಆ ಅಪರಾಧ ಆಯಿತು, ಇಲ್ಲಿ ಈ ಅಪರಾಧ ಆಯಿತು ಅಂತ. ಹಾಗಾದ್ರೆ ಅಪರಾಧ ಆಯಿತು, ಅಪರಾಧ ಇಲ್ಲ ಆಯಿತು ಅಂತಂದಾಗ ಆ ಅಪರಾಧ ಮಾಡಿದವರು ಯಾರು? ಯಾವೊಬ್ಬ ಅಧಿಕಾರಿ ಮಾಡಿರ್ತಾನೆ ಅಥವಾ ಯಾವೊಬ್ಬ ವಿದ್ಯಾರ್ಥಿ ಮಾಡಿರ್ತಾನೆ. ಇತ್ತೀಚೆಗೆ ನೋಡ್ರಿ, ಹುಬ್ಬಳ್ಳಿಯಲ್ಲಿ ಪಾಪ ಒಬ್ಬ ನಮ್ಮ DSP ರವೀಶ್ ಅಂತ ಕಮಿಷನರ್ ಸಾಹೇಬರು ಭಾಳ ಚೆನ್ನಾಗಿ ಅದ್ಭುತವಾಗಿ ನಮಗೆ ವಿಡಿಯೋ ಬಿಟ್ಟಿದ್ರು ಅವರು ಸಾಮಾಜಿಕ ಜಾಲತಾಣದಲ್ಲಿ. ಅದನ್ನು ನಾನು ಫೇಸ್ಬುಕ್ ಶೇರ್ ಮಾಡ್ಕೊಂಡಿದ್ದೀನಿ. ಬಹಳ ಖೇದ ವ್ಯಕ್ತಪಡಿಸಿದ್ರು. ಒಬ್ಬ ಸಣ್ಣ ಮಗು ಅವನಿಗೆ ಸ್ವಲ್ಪ ದೊಡ್ಡವನಾದವನನ್ನ ಮಗುವನ್ನ ಈ ರೀತಿ ಅವನ ಇರಿದುಕೊಂಡ್ಬಿಡ್ತಾನೆ. ಆ ಎಳೆ ಮನಸ್ಸುಗಳಲ್ಲಿ ಏನ್ ದ್ವೇಷ ಇರ್ಬೋದು? ಯಾಕೆ? ಎಲ್ಲೋ ಒಂದು ಕಾಲಕ್ಕೆ ನೋಡ್ತಾ ಇದ್ದೀವಿ ನಾವು, ಅಮೆರಿಕದಲ್ಲಿ ಬಂದೂಕ್ ತಗೊಂಡು ಮಗು ಕಾಲೇಜಲ್ಲಿ ಶಾಲೆಯಲ್ಲಿ ಹೊಡಿತಾ ಅಂತ. ಅಮೆರಿಕ ಸಂಸ್ಕೃತಿ ಇಂಥದೈತಪ್ಪ, ಅಲ್ಲಿ ಮೌಲ್ಯ ಇಲ್ಲ ಅಂತ ನಾವು ಮಾತಾಡ್ತಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡದು, ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮಲ್ಲಿ ಇಲ್ಲ, ಅಮೆರಿಕದಲ್ಲಿ ಆ ಸಂಸ್ಕೃತಿ ಎಲ್ಲ, ಅಲ್ಲಿ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಸಾಲಿ. ಅರೆ ಇಲ್ಲೂ ಸಹಿತ ಹಾಗೆ ಆಗ್ತಾ ಇದೆಯಲ್ಲ ಇವತ್ತು. ಅದಕ್ಕೆ ಘಟನೆ ಸಾಕ್ಷಿ ಮಾಡಿ, ಹುಬ್ಬಳ್ಳಿ ಘಟನೆ ಸಾಕ್ಷಿ ಆಯಿತು ಚಿಕ್ಕ ಮಗುವಿಂದ. ಯಾಕೆ ಹಿಂಗಾಗ್ತಾ ಇದೆ? ಅದಕ್ಕೆ ನಾವು ಹಿರಿಯರ, ನಮ್ಮ ಅಜ್ಜ ಅಜ್ಜಿಯ ಸಂಸ್ಕೃತಿ ಹೇಗಿತ್ತು, ನಮ್ಮ ಅಜ್ಜಿ ಹೇಗಿದ್ದಳು, ಅಜ್ಜ ಹೇಗಿದ್ದ, ನಮ್ಮ ಯುವಕರಲ್ಲಿ ಏಕತ್ರ ಕುಟುಂಬದಲ್ಲಿ ಹೇಗಿತ್ತು ಇತ್ತು, ಇವೆಲ್ಲ ಕಲ್ಪನೆಗಳನ್ನು ನಾವು ಮಕ್ಕಳಿಗೆ ಕೊಡಬೇಕಾಗ್ತದೆ ಅಲ್ವಾ? ಒಳ್ಳೆ ಮೌಲ್ಯಯುತವಾದ ನೀತಿ ಕಥೆಗಳನ್ನು ಹೇಳಬೇಕಾಗ್ತದೆ. ಆದ್ರೆ ಹೇಳಲಿಕ್ಕೆ ಇವ್ರಿಗೆ ಸಮಯ ಇಲ್ಲಲ್ವಾ ಇವತ್ತು? ನಮಗೆ ತಾಯಿಗೂ ಸಮಯ ಇಲ್ಲ. ಯಾಕೆ? TV ಟೈಮ್ ನೋಡ್ಬೇಕು, ಧಾರಾವಾಹಿ ಇರ್ತದೆ, ಮಕ್ಕಳ ಜೊತೆ ಯಾವನೋ ಕಲಿಬೇಕು, ಫೋನ್ ಬರ್ತಾ ಇರ್ತವೆ ಮೊಬೈಲ್ದಲ್ಲಿ, ಆಂಡ್ರಾಯ್ಡ್ ಮೊಬೈಲು, ಅದ್ರ ಜೊತೆ ಕಳೀಲಿಕ್ಕೆ ನಮಗೆ ಟೈಮ್ ಇಲ್ಲ. ನೌಕರಿಗೆ ಹೋಗ್ಬೇಕು, ಒತ್ತಡದಲ್ಲಿ ಮನೆಗೆ ಬರಬೇಕು, ಮಕ್ಕಳ ಜೊತೆ ಕಾಲ ಕಳೆಯೋಕೆ ನಮ್ಗೆ ಟೈಮ್ ಇಲ್ಲ, ಒಳ್ಳೆ ಕಥೆಗಳು ಹೇಳ್ತಾ ಇಲ್ಲ, ಒಳ್ಳೆ ಮೌಲ್ಯಗಳನ್ನು ತಿಳಿಸಲಿಕ್ಕೆ ನಮ್ಗೆ ಟೈಮ್ ಇಲ್ಲ ಅನ್ನತಕ್ಕಂಥದ್ದು. ಇದೆಲ್ಲೋ ಒಂದು ಕಡೆ ನಾವು ನಾವು ತಪ್ತಾ ಇದ್ದೀವಿ ನಾವು. ಅದಕ್ಕೆ ನಾನು ಹೇಳ್ತಾ ಇರೋದು, ಅಂಕಗಳ ಬೆನ್ನು ಹತ್ತಿ ಮೌಲ್ಯಗಳನ್ನು ಮರಿತಾ ಇದ್ದೀವಿ ನಾವು ಅಂತ. ಇದೇ ಕಾರಣ.
ಖಂಡಿತ ಸರ್. ಸರ್, ಇನ್ನು ತಾವು ಕಳೆದ 1-2 ದಶಕಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ತಮ್ಮನ್ನ ತಾವು ಗುರುಸ್ಕೊಳ್ತೀರಾ. ಹೇಗೆ ಸರ್ ಸಾಹಿತ್ಯಾಸಕ್ತಿ ಬಂದದ್ದು ಹೇಗೆ ತಮಗೆ? ಅದೇ ಹೇಳಿದೆ, ಸಾಹಿತ್ಯಾಸಕ್ತಿ ಅಂತಂದರೆ ನಾವು ಬಾಲ್ಯದಲ್ಲಿ ಅವಾಗೆಲ್ಲ ಬಹುಶಃ ಇದೊಂದು ಕಾರಣ ಇರ್ಬೋದು, ಟಿ ವಿ ಇರಲಿಲ್ಲ, ರೇಡಿಯೋ ಒಂದೇ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಅವಾಗ ಪುಸ್ತಕ ಓದು ಬಹುತೇಕವಾಗಿ ಬಾಲ್ಯದಿಂದಲೇ ಎಲ್ಲರಿಗಿತ್ತು, ನಮ್ಮ ಹಿರಿಯರಿಗಿತ್ತು, ನಮಗೂ ಇತ್ತು. ನಾವು ಶಾಲೆ ಇದ್ದಾಗ ಕಥೆ ಪುಸ್ತಕ ಓದ್ತಾ ಇದ್ವಿ. ಸೆವೆಂತಕ್ಕೆ ನಾವು ಬರಗೂಡದ ಕಥೆಗಳನ್ನು ಓದುವುದು, ಚಂದಮಾಮ ಇರ್ಬೋದು, ಮತ್ತೊಂದು ಪುಸ್ತಕ ಇರ್ಬೋದು, ಓದುವಂಥ ಹವ್ಯಾಸ. ಹೈಸ್ಕೂಲ್ಗೆ ಬಂದಾಗ ನಮಗೆ ಬಾಳೇಶ್ ಲಕ್ಷೆಟ್ಟಿ ಅಂತ ನಮ್ಮ ಗುರುಗಳು ಬರೆದರು, ಕನ್ನಡ ಮಿಸ್ಟ್ರು. ಅವರು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ನಮ್ಮ ಮನೆಯ ಸಮೀಪ ಅವ್ರ ಮನೆ ಬಾಲಭಾರತೀಯ ಪುಸ್ತಕಗಳನ್ನು ಬರ್ತಾ ಇದ್ವಿ, ಮತ್ತೊಂದು ಯಾವ ಕಥೆ ಪುಸ್ತಕ ಇದ್ವು ಕೇಳಿದ್ರೆ ಕೊಡ್ತಾ ಇದ್ರು ಅವರು. ಹೀಗಾಗಿ ಮತ್ತಷ್ಟು ನಮಗೆ ಓದುವಂಥ ಪುಸ್ತಕ ಒಂದು ಸಿಕ್ತು, ಖುಷಿ ಸಿಕ್ತು. ಜೊತೆಗೆ ಅವ್ರು ನೋಡ್ರೆ ನಮಗೆ ಏನೋ ಒಬ್ಬ ಕವಿ ಅಂತ ಅನಿಸ್ತಾ ಇತ್ತು. ಅಂದರೆ ದೊಡ್ಡದಾಗಿರ್ತಕ್ಕಂಥ ಕೂದಲು, ಜುಬ್ಬ, ಇದ್ರ ಶರ್ಟು, ಬಡಕನ ಶರೀರ, ಬಗಲಲ್ಲಿ ಯಾವತ್ತೂ ಒಂದು ಜೋಳಿಗೆ ಪುಸ್ತಕ, ಒಂದು ಅವರು ಕವಿ ಅಂತ. ಸೊ ಹೀಗಾಗಿ ಅವ್ರ ಜೊತೆಗೆ ಪುಸ್ತಕ ಕೊಡ್ತಾ ಇದ್ರು ನಮಗೆ ಓದಲಿಕ್ಕೆ. ನನಗೆ ನನ್ನ ಜೊತೆಗೆ ಒಂದು ಸ್ವಲ್ಪ ಒಡನಾಟ ಜಾಸ್ತಿ ಆಯಿತು ಅವ್ರ ಜೊತೆಗೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅವರು ನಮಗೆ ಮೇಲೆ ಈ ಕವಿ ಕ್ಷೇತ್ರಕ್ಕೆ ಬರಲಿಕ್ಕೆ, ಓದುವಂಥ ಕವಿತೆ ಬರೆಯಲಿಕ್ಕೆ, ಓದಲಿಕ್ಕೆ ಆಸಕ್ತಿ ಮೂಡಲಿಕ್ಕೆ ಅವರು ಒಂದು ರೀತಿಯಿಂದ ಕಾರಣ ಅಂತ ಅನಿಸುತ್ತೆ ನನಗೆ, ಲಕ್ಷೆಟ್ಟಿ ಅಂತ ಅವರು. ತದನಂತರ ಡಾಕ್ಟರ್ ನಿಂಗಣ್ಣ ಸನ್ನೇಕಿ ಅನ್ನತಕ್ಕಂಥ ನಮ್ಮಲ್ಲಿ ಒಬ್ಬರು ಮೇಷ್ಟ್ರು ಇದ್ದರು, ಹೈಸ್ಕೂಲ್ ಮೇಷ್ಟ್ರು, ಬೇರೆ ಸ್ಕೂಲಲ್ಲಿ ಇದ್ದರು. ಅವರು ನಮ್ಮ ಮನೆಯ ಸಮೀಪ. ಸೊ ಅವರು ಒಡನಾಟ ಬೆಳೀತು. ಮುಂದೆ ಬರ್ತಾ ಬರ್ತಾ ಬಹಳ ನಿಕಟವಾಗಿ ಬರೋದ್ರಿಂದ ಅವರು ತಮ್ಮ ಪುಸ್ತಕಗಳನ್ನು ಬಿಡುಗಡೆ ಒಂದು ಹೊಸ ಪುಸ್ತಕ ಆಯ್ತು ಅಂದರೆ, ನಾನು ಕಾಲೇಜಿಗೆ ಇದ್ದಾಗಿರ್ಬೋದು, ತದನಂತರದಲ್ಲಿ ಇರ್ಬೋದು, ಒಂದು ಪುಸ್ತಕವನ್ನು ತಂದು ನನ್ನ ಮನೆಗೆ ಕೊಡ್ತಾ ಇದ್ರು ಅವರು. 7 ಗಂಟೆಗೆ ಇರ್ಬೋದು, 8 ಗಂಟೆ ಇರ್ಬೋದು, ಈಶ್ವರ ಓದುತ್ವ ಅಂತ ತಮ್ಮ ಮನೆಯ ಲೈಬ್ರರಿ ಅಂತ ತೋರಿಸ್ತಾ ಇದ್ರು. ಈ ರೀತಿ ಲೈಬ್ರರಿ ನಿಂದು ಇರಬೇಕಪ್ಪ, ಓದು ಪುಸ್ತಕ ಅಂತ. ಇವೆಲ್ಲ ಒಂದು ರೀತಿಯ ಸಂಪರ್ಕ. ಜೊತೆಗೆ ಗೋಕಾಕ್ ಅಂದ್ರೆ ಒಂದು ಸಾಹಿತಿಗಳ ಒಂದು ತವರೂರದು. ಅಲ್ಲಿ ಆ ನೆಲದ, ಆ ನೀರಿನ, ಮಣ್ಣಿನ ಗುಣ ಅದು. ಬಸವರಾಜ ಕಟ್ಟಿಮನಿ ಇರ್ಬೋದು, ಬೆಟಗೇರಿ ಕೃಷ್ಣಶ್ಯಾಮ ಆನಂದಕಾಂತ ಇರಬಹುದು, ಶಿಚ ನಂದಿಮಠ ಇರಬಹುದು, ಗುಂದನಗಾರ ಅಂತವ್ರು ಇರ್ಬೋದು, ಮೇಲಾಗಿ ಕೃಷ್ಣಮೂರ್ತಿ ಪುರಾಣಿಕ ಅವರು ಇರಬಹುದು. ಇವರೆಲ್ಲ ಅಲ್ಲಿ ಗೋಕಾಕದಲ್ಲಿ ಸಾಹಿತ್ಯದ ಒಂದು ವಾತಾವರಣ ಕಟ್ಟಿ ಉಳಿಸಿದವರು ಇವರೆಲ್ಲ. ಹೀಗಾಗಿ ತದನಂತರದಲ್ಲಿ ಅನೇಕ ಇವತ್ತಿನ ಕಂಬಾರ ಇರಬಹುದು, ಜೊತೆಗೆ ಇವತ್ತಿನ ಜೊತೆಗೆ ಇರತಕ್ಕಂಥ ಅನೇಕ ಹಿರಿಯ ಕವಿಗಳು, ಸಾಹಿತಿಗಳು ಇರೋದು ಇಲ್ಲಿವರೆಗೂ ಸಹಿತ ಆ ಕಂಪು ನಮ್ಮ ಗೋಕಾಕದಲ್ಲಿ ಉಳಿದುಕೊಂಡು ಬಂದಿರೋದ್ರಿಂದ, ಇವರೆಲ್ಲರ ಈಗಿನ ಸಂಪರ್ಕ ಅವ್ರ ಜೊತೆಗೆ ಇರುವುದರಿಂದ ಸಹಜವಾಗಿ ನನಗೆ ಆ ಸಾಹಿತ್ಯದ ಆಸಕ್ತಿ ಬೆಳೀತು. ಮತ್ತು ಇವತ್ತಿನವರಿಗೆ ಆ ಒಂದು ಒಡನಾಟ, ಆ ಆಸಕ್ತಿ ಉಳಿತು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಒಂದು ಕಾರಣ. ಸಾಹಿತ್ಯದ ಬರವಣಿಗೆ ಅಂತ ಬಂದಾಗ ಯಾವ ರೀತಿ ಸಾಹಿತ್ಯವನ್ನು ಬರೀತೀರಾ ಸರ್? ಶುರುವಾತದಲ್ಲಿ ನಾನು ಕವಿತೆಯನ್ನು ಬರಿತಾ ಇದ್ದೆ, ಚುಟುಕುಗಳನ್ನು ಬರಿತಾ ಇದ್ದೆ. ಶುರುವಾತದಲ್ಲಿ ಪ್ರಾರಂಭದಲ್ಲಿ ಒಬ್ಬ ಕವಿ ಕವಿತೆಯನ್ನು ಬರೆಯೋದ್ರ ಮೂಲಕವಾಗಿ ಈ ಕಾವ್ಯ ಕ್ಷೇತ್ರಕ್ಕೆ ಪದಾರ್ಪಣೆ ಮಾಡ್ತೇನೆ. ಅದು ಕವಿತೆ, ಆ ಭಾವ ಬಹುತೇಕ ಎಲ್ಲರಲ್ಲಿ ಇದೇ ಇರ್ತದೆ. ನಾನು ಕವಿತೆ ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಚುಟುಕು ಸಾಹಿತ್ಯ ಪರಿಷತ್ತಿನ ತಾಲೂಕಾ ಘಟಕದ ಅಧ್ಯಕ್ಷಿದ್ದೆ 3 ಅವಧಿಗೆ. ಆ ಸಂದರ್ಭದಲ್ಲಿ ಚುಟುಕುಗಳನ್ನು ಬರೆಯುವಂಥ ಆಸಕ್ತಿ ಮೂಡಿದೆ ನನಗೆ. ಸಹಜವಾಗಿ ಚುಟುಕುಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ತದನಂತರ ಹನಿಗವಿತೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ. ಕವಿತೆಗಳಂತೆ ಬರಿತಾ ಇದ್ದೆ. ಇದು ಮೂಲ. ಚುಟುಕುಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದ ನಂತರ ತದನಂತರದಲ್ಲಿ ಚುಟುಕು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ತುಂಬಂದೆ, ಮಮದಾಪುರ ಚುಟುಕುಗಳು ಅಂತ. ಅದನ್ನು ಮೈಸೂರದಲ್ಲಿ ನಮ್ಮ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಅವರು ಬಿಡುಗಡೆ ಮಾಡಿದರು. ಹನಿಗವಿತೆಯನ್ನು ಬರೆದೆ. ಅದಕ್ಕೆ ಡಾಕ್ಟರ್ CPK ಅವರು ಮುನ್ನುಡಿ ಬರೆದರು, ಹನಿಗವಿತೆಯನ್ನು ಬರೆದರು. ನಂತರದಲ್ಲಿ ಕವಿತಾ ಪುಸ್ತಕಗಳನ್ನು ತೆಗೆದುಕೊಂಡು ಬಂದೆ ಮೇಡಮ್. ಇತ್ತೀಚೆಗೆ ಗಜಲ್ ಕ್ಷೇತ್ರದಲ್ಲಿ ಗುರ್ತಾ ಹಿಡಿತಾ ಇದ್ದಾರೆ, ಹೈಕು ಕ್ಷೇತ್ರದಲ್ಲಿ ಗುರ್ತಾ ಹಿಡಿತಾ ಇದ್ದಾರೆ. ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಈಗ. ಸರ್, ಬರವಣಿಗೆ ಅಂತ ಬಂದಾಗ ಇವಾಗ ತಮಗೆ ಯಾವ ರೀತಿ ಬರವಣಿಗೆ ತುಂಬ ಇಷ್ಟ ಆಗುತ್ತೆ ಅಂತ ತಮ್ಮ ಬರವಣಿಗೆಯಲ್ಲಿ? ನನಗೆ ಚುಟುಕು ಕ್ಷೇತ್ರನೂ ಇಷ್ಟ. ಇತ್ತೀಚೆಗೆ ಗಜಲ್ ತುಂಬ ಇಷ್ಟಪಟ್ಟಿದ್ದೀನಿ, ದ್ವಿಪದಿ ಇಷ್ಟಪಟ್ಟಿದ್ದೀನಿ. ಈಗ ಇವೆಲ್ಲ ನನ್ನ ಮಕ್ಕಳೇ, ಯಾವುದಂತ ಬಿಡಲಿ. ನಾನು ಕವಿತೆಯು ನನ್ನ ಮಗುನೇ. ಗಜಲ್ ಇತ್ತೀಚೆಗೆ ನಾನು ಭಾಳ ದೊಡ್ಡ ಪ್ರಮಾಣದ ಗಜಲ್ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದೀನಿ, ಅನೇಕರು ಇಷ್ಟಪಟ್ಟಿದ್ದಾರೆ, ಅದು ನನ್ನ ಮಗುನೇ. ಹೀಗಾಗಿ ಬಹುತೇಕ ಇವೆಲ್ಲ ನನಗೆ ಇಷ್ಟಪಟ್ಟದ್ದು ಅಂತ. ಆದರೆ ಗದ್ಯಕ್ಕಿಂತಲೂ ನಾನು ಪದ್ಯ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೀನಿ. ಸರ್, ಈಗ ಗಜಲ್ ಅಂತ ಮಾತು ಬಂದಾಗ ತಮ್ಮ ಕಣ್ಣೊಳಗಿನ ಕಣ್ಣು ಗಜಲ್ ಕೃತಿಗೆ ಪ್ರಶಸ್ತಿ ಕೂಡ ಬರುತ್ತೆ. ಈಗ ಗಜಲ್ ಬರೆಯೋದು ಕಷ್ಟ ಅಂತಾರೆ, ತಮಗೆ ಕಷ್ಟ ಆಗಲ್ವಾ ಸರ್? ನಿಜ. ಪ್ರಾರಂಭದಲ್ಲಿ ನನಗೂ ಕಷ್ಟನೇ ಇತ್ತದು ಗಜಲ್. ಯಾಕಂದರೆ ಅದು ಹೊಸದು. ಕವಿತೆ ತಂದಾಗ ಭಾವನೆಗಳ ಏನು ಹೋಗ್ತವೆ ಅದನ್ನು ನಾವು ಇಳಿಸ್ತಾ ಹೋಗ್ಬಿಡ್ತೀವಿ. ಒಂದು ಪ್ರಾಸಬದ್ಧವಾಗಿ ಇಳಿಸ್ತೀವಿ, ಇಲ್ಲೂ ಪ್ರಾಸ ಇಲ್ಲದನ್ನು ಇಳಿಸಿ ಹೋಗ್ಬಿಡ್ತೀನಿ ಆಧುನಿಕ ಪದ್ಧತಿ ಒಳಗೆ. ಅದು ಕವಿತೆ ಮೂಡಿಬಿಡ್ತದೆ. ಆ ಗಜಲ್ ಅಂತ ಬಂದಾಗ ಅದು ನನಗೂ ಕಷ್ಟ ಆಯಿತು. ಅದರದೇ ಆಗಿರತಕ್ಕಂಥ ನಿಯಮಗಳು ಇರೋದ್ರಿಂದ ಅಲ್ಲಿ ಏನು ಬಿಡ್ತದೆ ಮೇಡಮ್, ಗಜಲ್ದಲ್ಲಿ ಇದು ಮೂಲದ ಪಾರ್ಸಿಯಿಂದ ಉರ್ದುಗೆ ಬರ್ತದೆ, ಉರ್ದುವಿನಿಂದ ಹಿಂದಿ ಮತ್ತು ಕನ್ನಡಕ್ಕೆ ಬರ್ತದೆ. ಇತ್ತೀಚೆಗೆ ಕನ್ನಡದಲ್ಲಿ ಗಜಲ್, ಅದು ಮೂಲ ಮಾತ್ರ ಉರ್ದು ಮತ್ತು ಪಾರ್ಸಿ. ಸೊ ಈಗ ಗಜಲ್ದಲ್ಲಿ ಏನಾಗುತ್ತೆ ಮೇಡಮ್, ಅದು ದ್ವಿಪದಿ ಅಂದ್ರೆ 2 ಲೈನ್ಸ್, 2 ಸಾಲಿನ ಶೇರ್ಗಳು ಬರ್ತವೆ. 2 ಸಾಲಿನ ಒಂದು ವಾಕ್ಯಕ್ಕೆ ಶೇರ್ ಅಂತ ಬರ್ತದೆ. ಇಂಥ 5 ಶೇರು, 7 ಶೇರು, 9 ಶೇರು ಮೂಲಕವಾಗಿ ಈ ಗಜಲ್ನ ಕಟ್ತಾ ಹೋಗ್ತಾರೆ ಮೇಡಮ್. ಆಮೇಲೆ ಪ್ರಾರಂಭದಲ್ಲಿ 2 ಸಾಲಿನ ಶೇರ್ ಏನದಲ್ಲ ಅದಕ್ಕೆ ಮತ್ಲಾ ಅಂತಾರೆ. ತದನಂತರದಲ್ಲಿ ಕೊನೆಯ 2 ಸಾಲಿನ ಬರ್ತದಲ್ಲ ಆ ಶೇರು, ಅದಕ್ಕೆ ಮಕ್ತಾ ಅಂತ ಕರೀತಾರೆ. ಈ ಮತ್ಲಾ ಅಂದ್ರೇನು, ಮಕ್ತಾ ಅಂದ್ರೆ ನಾವು ತಿಳ್ಕೊಬೇಕಾಗ್ತದೆ ಮೊದಲೇ ಅಲ್ವಾ. 2 ಸಾಲಿನ ಕಟ್ಟಬೇಕು. ಆಮೇಲೆ ಅದಕ್ಕೆ ರದೀಪ್ ಅಂತ ಬರ್ತದೆ. ಅದು ರದೀಪ್ ಅಂದ್ರೆ ಏನೋ ನಾವು ತಿಳ್ಕೊಬೇಕಾಗ್ತದೆ.
ರದೀಪ್ ಅಂದ್ರೆ ಏನಂದರೆ ಆ ಶೇರದ ಕೊನೆಗೆ, ಮತ್ಲಾದಲ್ಲಿ ಶೇರದ ಕೊನೆಗೆ ನಾವೇನು ಒಂದು ಪದವನ್ನು ಬಳಸ್ತೀವಿ, ಅದೇ ಪದ ಕೊನೆಯವರೆಗೂ, ಗಜಲ್ ಮುಗಿಯುವವರೆಗೂ, ಕೊನೆಯವರೆಗೂ ಅದೇ ಕಂಟಿನ್ಯೂ ಆಗಿ ಹೋಗ್ಬಿಡ್ತದೆ. ಅದೇ ಪದ ಹೋಗಬೇಕು. ಅದಕ್ಕೆ ಅನುಗುಣವಾಗಿ ನಾವು ಆ ಗಜಲ್ ಶೇರನ್ನು ಕಟ್ಕೊತ ಹೋಗ್ಬೇಕಾಗ್ತದೆ. ರದೀಪ್ ಅಂತ. ಆ ರದೀಪದ ಹಿಂದ್ಗಡೆ ಇರತಕ್ಕಂಥದ್ದು ಕಾಫಿಯಾ ಅಂತ ಬರ್ತದೆ. ಕಾಫಿಯಾಕ್ಕೆ ಒಂದು ರವಿ ಅಂತ ಒಂದು ಅಕ್ಷರ ಇರ್ತದೆ. ಇವನ್ನೆಲ್ಲ ನಾವು ತಿಳ್ಕೊಂಬಿಟ್ಟು ಅದರ ಮೂಲಕವಾಗಿ ನಾವು ಆ ಕಟ್ಕೋತ ಹೋಗ್ಬೇಕಾಗ್ತದೆ. ಆ ರೂಢಿಗತವಾಗಿ ನಾವು ತಕಲುಸನ್ನು ಕೊನೆಗೆ ಮಕ್ತಾದಲ್ಲಿ ಬಳಸ್ತೀವಿ. ತಕಲುಸ್ ಅಂದರೆ ಒಂದು ರೀತಿಯಲ್ಲಿ ಅದು ನಮ್ಮ ಕಾವ್ಯನಾಮ ಇದ್ದ ಹಾಗೆ. ನಾನು ಕವೀಶ್ವರ ಅಂತ ಬಳಸ್ತೀನಿ, ಇಲ್ಲಿಗೆ ಈಶ್ವರ ಅಂತ ಬಳಸ್ತೀನಿ. ಅದು ನಾನು ತಕಲುಸೋದು. ಅದರ ಮೂಲಕವಾಗಿ ಹೌದು ಇದು ಈಶ್ವರ ಅವರ, ಮಮದಾಪುರ ಅವರು ಇದು ಗಜಲ್ ಅಂತ ಗುರ್ತಾಗ್ತದೆ ತಕಲುಸಿಂದ. ಇದು ರೂಢಿಗತವಾಗಿ. ಹಾಗಾದ್ರೆ ತಕಲುಸ್ ಬಳಸಬೇಕೇನೋ ಕಂಪಲ್ಸರಿಯಾಗಿ, ಅದು ಅವ್ರಿಗೆ ಬಿಟ್ಟಿದ್ದು. ಬಳಸ್ಬೋದು, ಬಳಸೇ ಇರಬಹುದು. ಇದು ಗಜಲ್. ಆದ್ದರಿಂದ ಈ ಗಜಲ್ ನಾವು ಬರೆಯೋಕೆ ಪೂರ್ವದಲ್ಲಿ ಆ ಗಜಲದ ಛಂದಸ್ಸು ಮತ್ತು ನಿಯಮಗಳನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಪ್ರಾರಂಭದಲ್ಲಿ ಕಷ್ಟ ಆಗ್ತದೆ. ಒಮ್ಮೆ ಕಲಿತ್ಬಿಟ್ರೆ ಸಾಕು, ಬಹುಶಃ ಅದು ಅವರಿಗೆ ಕಷ್ಟ ಆಗುವುದಿಲ್ಲ. ನಮ್ಗಿಂತಲೂ ಚೆನ್ನಾಗಿ ಬರೆಯುವಂಥ ಗಜಲ್ಕಾರರು ಇವತ್ತು ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ ಇವತ್ತು. ಸರ್, ಈಗ ನಮಗಾಗಿ ಒಂದು ಗಜಲ್ ಅನ್ನೋದಾದ್ರೆ ಯಾವ ಒಂದು ಗಜಲನ್ನು ನಮಗಾಗಿ ಓದ್ತೀರಾ? ಇದು ಒಂದು ಗಜಲ್ ಅಂದರೆ ಮೇಡಮ್, ಈಗ ಹೇಳಿದ ಹಾಗೆ ಕಣ್ಣೊಳಗಿನ ಕಣ್ಣು ಅನ್ನತಕ್ಕಂಥ ಒಂದು ಗಜಲ್. ಇದು ನನ್ನ ಮೊದಲನೇ ಗಜಲು ಗೋರಿಯೊಳಗಿನ ಉಸಿರು ಅಂತ ಮೊದಲ ಗಜಲ್ ಅದು. ತದನಂತರದಲ್ಲಿ ನಾನು ಎರಡನೇ ಗಜಲ್ ಕಣ್ಣೊಳಗಿನ ಕಣ್ಣು. ಇದು ವಿಶೇಷವಾಗಿ ಜುಲ್ ಕಾಫಿಯಾ ಗಜಲ್ ಅಂತ ಕರಿತೀವಿ ನಾವು ಇದನ್ನು. ಅಂದರೆ ರದೀಪ್ ಇಲ್ಲದೆ ಇರತಕ್ಕಂಥ ಗಜಲ್, ರದೀಪ್ ರಹಿತವಾಗಿರ್ತಕ್ಕಂಥದ್ದು, ಕೇವಲ ಕಾಫಿಯಾ ಮೇಲೆ ಕಟ್ಟಿರ್ತಕ್ಕಂಥ ಗಜಲ್ ಇದು. ಇದು ಕನ್ನಡದ ಮೊದಲ ಜುಲ್ ಕಾಫಿಯಾ ಗಜಲ್ ಅಂತ ಈ ಪ್ರಕಾರದಲ್ಲಿ ಮೊಟ್ಟ ಮೊದಲ ಕೃತಿ. ಇದು ಜುಲ್ ಕಾಫಿಯಾದಲ್ಲಿ ಕೃತಿ ಪುಸ್ತಕ ಬಂದಿದ್ದು. ಇದಕ್ಕೆ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಇದಕ್ಕೆ ಸಿಕ್ಕಿತ್ತು ಅನ್ನತಕ್ಕಂಥದ್ದು ಮಾಣಿಕ್ಯ ಪ್ರಕಾಶನದಿಂದ ಶಿವಮೊಗ್ಗದಲ್ಲಿ. ಇದರದ ಒಂದು ಗಜಲ್ನ ನಾನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಶೀರ್ಷಿಕೆ ಕಣ್ಣೊಳಗೆ ಕಣ್ಣದಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ಗಜಲ್ ಓದ್ತೀನಿ ಮೇಡಮ್. ಕಣ್ಣೊಳಗಿನ ಕಣ್ಣು ಅದೇನನ್ನೋ ಹೇಳುತ್ತಿದೆ, ನನ್ನೊಳಗಿನ ಮನಸ್ಸು ಇದೇನನ್ನೋ ಕೇಳುತ್ತಿದೆ. ಕಣ್ಣೊಳಗಿನ ಕಣ್ಣು ಅದೇನನ್ನೋ ಹೇಳುತ್ತಿದೆ, ನನ್ನೊಳಗಿನ ಮನಸ್ಸು ಇದೇನನ್ನೋ ಕೇಳುತ್ತಿದೆ. ಗುಳಿಯ ಕೆನ್ನೆಯಲ್ಲಿ ಮತ್ತೇರಿಸುವ ಅಲೆ ಇದೆ, ಗುಳಿಯ ಕೆನ್ನೆಯಲ್ಲಿ ಮತ್ತೇರಿಸುವ ಅಲೆ ಇದೆ. ಮಧುವಿನ ಬಟ್ಟಲು ಮತ್ತೇನನ್ನೋ ಬೆರೆಸುತ್ತಿದೆ, ಮಧುವಿನ ಬಟ್ಟಲು ಮತ್ತೇನನ್ನೋ ಬೆರೆಸುತ್ತಿದೆ. ಮುಂಗುರುಳಿನ ಮಾಟಕ್ಕೆ ಕರಗದ ಮನವು, ಮುಂಗುರುಳಿನ ಮಾಟಕ್ಕೆ ಕರಗದ ಮನವು ನನ್ನಾಸೆ ನಿನ್ನೊಳಗೆ ಇನ್ನೇನನ್ನೋ ಬಯಸುತ್ತಿದೆ. ವಸಂತ ಬಂದರೂ ಶಿಶಿರ ನೆರಳು ಮಾಸಿಲ್ಲವಲ್ಲ, ವಸಂತ ಬಂದರೂ ಶಿಶಿರ ನೆರಳು ಮಾಸಿಲ್ಲವಲ್ಲ. ಹಕ್ಕಿಯೊಂದು ವಿರಹದಲ್ಲಿನ್ನೇನನ್ನೋ ಹಾಡುತ್ತಿದೆ, ಹಕ್ಕಿಯೊಂದು ವಿರಹದಲ್ಲೇನನ್ನೋ ಹಾಡುತ್ತಿದೆ. ಈಶನ ಪ್ರೀತಿಗೆ ಮುಳ್ಳು ಕೂಡ ಹೂವಾಗುವುದು, ಈಶನ ಪ್ರೀತಿಗೆ ಮುಳ್ಳು ಕೂಡ ಹೂವಾಗುವುದು. ಸತ್ತರೂ ಆತ್ಮವು ಅವಳಲ್ಲೇನನ್ನೋ ಬೇಡುತ್ತಿದೆ, ಸತ್ತರೂ ಆತ್ಮವು ಅವಳಲ್ಲೇನನ್ನೋ ಬೇಡುತ್ತದೆ. ಕಣ್ಣೊಳಗಿನ ಕಣ್ಣು ಅದನ್ನೆನ್ನೋ ಹೇಳುತ್ತಿದೆ, ನನ್ನೊಳಗಿನ ಮನಸ್ಸು ಇದೇನನ್ನೋ ಕೇಳುತ್ತಿದೆ ಅನ್ನತಕ್ಕಂಥದ್ದು. ಹೆಣ್ಣುಮಗಳ ಆಕೆಯ ಪ್ರೀತಿ ಇವನಲ್ಲಿ ಮಾಸಿಲ್ಲ ಅನ್ನತಕ್ಕಂಥದ್ದು. ಅದು ಇವತ್ತು ಸತ್ರೂ ಸಹಿತ ಪರವಾಗಿಲ್ಲ, ನಾನು ಆಕೆಯ ಪ್ರೀತಿಯನ್ನು, ಆಕೆಯ ಒಲವನ್ನು, ಆಕೆಯ ನೆನಪನ್ನು ನಾನು ಮರೆಯುವುದಿಲ್ಲ ಅನ್ನತಕ್ಕಂಥದ್ದು. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ವೃತ್ತಿಯಿಂದ ಶಿಕ್ಷಕರು, ಪ್ರವೃತ್ತಿಯಿಂದ ಸಾಹಿತ್ಯಾಸಕ್ತಿಯನ್ನು ಹೊಂದಿರುವಂತಹ ಸಾಂಸ್ಕೃತಿಕ ಸಂಘಟಕರಾದ ಶ್ರೀ ಈಶ್ವರ್ ಮಮದಾಪುರ್ ಅವರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.